ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಅಲುಮೇಲು ಮಂಗ ಮನೋಲ್ಲಾಸ ಲೋಲ ಅಲುಮೇಲು ಮಂಗ ಮನೋಲ್ಲಾಸ ಲೋಲ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಸಂಕಟಲೋಚನ ಪತಿತೋದಾರ ಸಂಕಟಹರಣ ವಿನಾಶದ ದೂರ ಸಂಕಚಕ್ಕದರ ಶೇಖರ ಸುಂದರ ನಿತ್ಯ ವಿನೂತನ ಸಾಕ್ಷಾತ್ಕಾರ ವೇದ ಶಾಸ್ತ್ರ ಸಾರ ಸಕಲ ಸೂತ್ರಧಾರ ವೇದ ಶಾಸ್ತ್ರ ಸಾರ ಸಕಲ ಸೂತ್ರಧಾರ ಶಿರಸಾನಮಾಮಿ ಮನಸಾತ್ಮರಾಮಿ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಶ್ರೀ ವೆಂಕಟೇಶ ಲಕ್ಷ್ಮೀ ರಮಣ ಗೋವಿಂದ ನಲ್ಮೆಯ ಭಕ್ತ ಮಹಾಶಯರೇ, ಈ ದಿನ ನಮ್ಮ ಮೈಸೂರಿನ ದಾಸನಕೊಪ್ಪಲು ಒಂದು ಸ್ಥಳದಲ್ಲಿ ಪುಟ್ಟತಾಯಮ್ಮನವರ ಆಶೀರ್ವಾದದೊಂದಿಗೆ ರಾಮಕೃಷ್ಣ ಆಶಾರವರು, ಕಾರ್ತಿಕ್ರವರು, ಅನುಷಾರವರು, ಆಕಾಶ್ ಅವರು ಇವರೆಲ್ಲರ ಒಂದು ಮನದ ಅಪೇಕ್ಷೆ ಪರಮ ಪವಿತ್ರವಾದಂಥ ಶ್ರಾವಣ ಮಾಸದ ಮೊದಲ ಶನಿವಾರ ತಮ್ಮ ಮನೆಯಲ್ಲಿ ಶನೇಶ್ವರ ಸ್ವಾಮಿಯ ಸತ್ಕಥಾ ಶ್ರವಣ. ಅದಕ್ಕೆ ಮುನ್ನ ಮನೆಯ ಕ್ಷೋಭೆಗಳ ದೂರ ಆಗಲಿ, ಮನೆಯ ಸಮಸ್ತ ಬಂಧುಗಳಿಗೆ, ಕುಟುಂಬ ಸದಸ್ಯರಿಗೆ ಯಾವುದೇ ದುರ್ದೋಷಗಳು ಉಂಟಾಗದೇ ಇರಲಿ ಅಂತೇಳಿ ಶಾಸ್ತ್ರೋಕ್ತವಾದಂಥ ಸತ್ಯನಾರಾಯಣ ವ್ರತಕಥಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಈಗಾಗಲೇ ಗುರುವರಿಯರು ಸತ್ಯನಾರಾಯಣ ಸ್ವಾಮಿಯ ಕಥಾಮೃತವನ್ನು ಭಾಳ ಸೊಗಸಾಗಿ ನಿರೂಪಣೆ ಮಾಡೋದರ ಜೊತೆಗೆ ಆ ಕುಟುಂಬದ ಶ್ರೇಯಸ್ಸನ್ನು ಕೋರಿ ಭಗವಂತನಿಗೆ ತಮ್ಮ ನಿವೇದನಾ ಪೂಜೆ ಅರ್ಪಣೆ ಮಾಡಿದ್ದಾರೆ. ಏನಿವತ್ತು ರಾಮಕೃಷ್ಣನವರ ಸಮಸ್ತ ಕುಟುಂಬ ಭಗವಂತನ ಸೇವೆಗೆ ಸಂಕಲ್ಪ ಮಾಡಿದ್ದಾರೋ, ಶುಭ ಶ್ರಾವಣ ಶನಿವಾರ ಅವರ ಮನೆಯಲ್ಲಿ ನಿರಂತರ ದೇವ ಕಾರ್ಯಗಳು ನಡೆಯಲಿ, ನಿರಂತರ ಅನ್ನದಾನ ನಡೆಯಲಿ. ಎಲ್ಲಿ ದೇವತಾ ಕಾರ್ಯ ನಡೀತಿದೆಯೋ, ಎಲ್ಲಿ ಅನ್ನದಾನ ನಡೀತಿದೆಯೋ ಆ ಕುಟುಂಬದ ಸೌಖ್ಯಕ್ಕೆ ಭಗವಂತ ಎಂದೂ ಕೂಡ ಕೊರತೆಯನ್ನುಂಟು ಮಾಡೋದಿಲ್ಲ. ಪರಮ ಪವಿತ್ರವಾದ ಈ ಶ್ರಾವಣ ಶನಿವಾರ ಸ್ವಾಮಿಯ ಕಥಾಮೃತವನ್ನು ಇಡೀ ನಾಡಿನಾದ್ಯಂತ ದೇವಾಲಯಗಳಲ್ಲಿ, ಮನೆಗಳಲ್ಲಿ, ಬಡಾವಣೆಗಳಲ್ಲಿ ಆ ಸ್ವಾಮಿ ಶನೇಶ್ವರನ ಕಥಾಮೃತವನ್ನು ಸದ್ಭಕ್ತರು ಏರ್ಪಾಡು ಮಾಡ್ತಾರೆ. ಲಕ್ಷೋಪಲಕ್ಷ ಕಲಾವಿದರು ಆ ಸ್ವಾಮಿಯ ದರ್ಶನ ಪಡೆದು ಕಥಾಮೃತವನ್ನು ಕೇಳಿ ಪುನೀತರಾಗ್ತಾರೆ. ಹಾಗೆ ನಮ್ಮ ದಾಸನಕೊಪ್ಪಲ ಸಮಸ್ತ ಬಂಧುಗಳಿಗೆ, ರಾಮಕೃಷ್ಣನವರ ಕುಟುಂಬಕ್ಕೆ, ನನ್ನ ಮುಖಪುಟದ ಎಲ್ಲ ಬಂಧುಗಳಿಗೆ ಭಗವಂತ ಶನೇಶ್ವರನ ಆಶೀರ್ವಾದ, ಸತ್ಯನಾರಾಯಣ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲಿ ಅಂತೇಳಿ ಬೇಡ್ತಾ ಆ ಶನೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಧನ್ಯಸ್ಮಗಳು ಪೂಜೆ ಕರ್ಪೂರ ಹಚ್ಚಿ ಪೂಜೆ ಮಾಡಿಸಿ
ನೀಲಾಂಜನ ಸಮವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶರಣೆಂದೆನೋ ನಿನಗೆ ಶನಿರಾಜ, ಶರಣೆಂದೆನೋ ನಿನಗೆ ಶನಿರಾಜ. ದಯ ತೋರಿ ಕಾಯೋ ಜಾತೇಜ, ಶರಣೆಂದೆನೋ ನಿನಗೆ ಶನಿರಾಜ. ದಯ ತೋರಿ ಸಲಹೆಮ್ಮ ಜಾತೇಜ, ಶರಣೆಂದೆನೋ ನಿನಗೆ ಶನಿರಾಜ. ದೈವವಾಗಿ ನಿಜ ದೈವವಾಗಿ ದೇವಾ, ಯುಗ ದೈವವಾಗಿ ನಿಜ ದೈವವಾಗಿ ಕಲಿಯುಗ ಪೊರೆಯುವ ಸೂರ್ಯ ಸುಕುಮಾರಗೆ, ಕಲಿಯುಗ ಪೊರೆಯುವ ಛಾಯಾತನಯನಿಗೆ ಶರಣೆಂದೆನೋ ಶನಿರಾಜ. ಮೊರೆ ಕೇಳೋ ನೀ ಕಹತೇಜ, ಶರಣೆಂದೆನೋ ಶನಿರಾಜ. ಗತಿಯನ್ನೇ ನಿಜದಿ ಕಾಯುವ, ನೀನೇ ಗತಿಯನ್ನಲು ನಿಜದಿ ಕಾಯುವ, ನಾನೆಂದು ಮೆರೆಯಲು ಕಷ್ಟಗಳ ನೀಯುವ. ನೀನೇ ಗತಿಯನ್ನಲು ನಿಜದಿ ಕಾಯುವ, ನಾನೆಂದು ಮೆರೆಯಲು ಕಷ್ಟಗಳ ನೀಯುವ. ಕಲಿಯುಗದೊಡೆಯ ರವಿನಂದನ, ಕಲಿಯುಗದೊಡೆಯ ರವಿನಂದನ, ಅನಾಥ ಬಂಧು ಶನಿದೇವನ, ಶರಣೆಂದೆನೋ ಶನಿರಾಜ. ಬಿಡದೆಮ್ಮ ಕಾಯಯ್ಯ ಜಾತೇಜ, ಶರಣೆಂದೆನೋ ಶನಿರಾಜ. ಶುಭ ಶ್ರಾವಣದಿ ಬೇಡುವೆನಿಲ್ಲ, ಶುಭ ಶ್ರಾವಣದಿ ಬೇಡುವೆನಿಲ್ಲ, ಕರ ಬಿಡಿದೆನ್ನ ಕಾಯೋ ದೇವನೇ. ಶುಭ ಶ್ರಾವಣದಿ ಬೇಡುವೆನಿಲ್ಲ, ಕರ ಬಿಡಿದೆನ್ನ ಕಾಯೋ ನೀನು. ಬಿಟ್ಟರ ಕೈಯ ಬಳುವೆನು ನಾನು ಮರೆಯಲು ಕೇಳೋ ಶನಿರಾಜ. ನೀ ದಯ ತೋರಲು ಒಳೆಯುವುದೆಂದು ಕೃಪೆಯನ್ನು ಮಾಡೋ ಗಹತೇಜ. ಖಗವಾಹನ ರವಿನಂದನ, ಛಾಯಾದೇವಿಯ ಮುದ್ದಿನ ತನಯನ ಗಹನಂದನ, ಶನಿರಾಜನ ಛಾಯಾದೇವಿಯ ಮುದ್ದಿನ ಕಂದನ, ಶರಣೆಂದೆನೋ ಶನಿರಾಜ. ಹೊರೆಯಮ್ಮ ನೀ
ಒಂದಾನೊಂದು ದಿನ ದೇವಸಭೆ ತುಂಬಿ ತುಳುಕಾಡುತ್ತಿದೆ. ಸುರಪತಿಯಾದ ದೇವೇಂದ್ರ, ಅಷ್ಟದಿಕ್ಪಾಲಕರು, ನವಗ್ರಹವರ್ಯರು, ಗರುಡ ಗಂಧರ್ವರು, ಕಿನ್ನರ ಕಿಂಪುರುಷರು, ಬ್ರಹ್ಮ ಋಷಿಗಳು ಅಮರಾವತಿಗೆ ಶೋಭಾಯಮಾನವಾಗಿರುವಂತಹ ಸಂದರ್ಭ. ಆ ಸಭೆಗೆ ಬ್ರಹ್ಮ ಮಾನಸ ಪುತ್ರರಾದಂಥ ನಾರದ ಮಹರ್ಷಿಗಳ ಆಗಮನವಾಗ್ತಿದೆ. ತ್ರಿಲೋಕ ಸಂಚಾರಿಗಳು, ತ್ರಿಕಾಲ ಜ್ಞಾನಿಗಳು ಮಹನೀಯರೂ ಆದಂಥ ಆ ನಾರದ ಮಹರ್ಷಿಗಳ ಆಗಮನಯಾಗಿದೆ. ನಾರಾಯಣ ನಾರಾಯಣ ನಾರಾಯಣ. ಪೊರೆಯೋ ಭಕ್ತರ ಬಂದು ಸಲಹೋ ನೀ ದಯಾ ಸಿಂಧು. ನಾರಾಯಣವನ ಮಾಲೆ ವರದ ನಾರದ ಸಂಗೀತ ಲೋಲ ಗೌರಿ. ನಾರಾಯಣವನ ಮಾಲೆ ನಾರಾಯಣ ನಾರಾಯಣ. ಶಯನ ನಿರೇಜವದನ ನಾರಾಯಣ. ನೀರಜ ಶಯನ ನಿರೇಜವದನ ಶ್ರೀರಮಣಿ ಮೋಹನ. ನಾರಾಯಣ ನಾರಾಯಣ ಶ್ರೀರಮಣಿ ಮೋಹನ. ಮನದಲ್ಲಿ ಮನೆ ಮಾಡಿರುವೆ, ಭಕುತರ ಹೃದಯದಿ ನೀನಲಿದಾಡುವೆ. ನಾರಾಯಣ ಮುನಿಗಳ ಮನದಲ್ಲಿ ಮನೆ ಮಾಡಿರುವೆ, ಭಕುತರ ಹೃದಯದಿ ನೀನಲಿದಾಡುವೆ. ಕರೆದಾಗ ಕಲ್ಲನ ತೆರದಿ ಒದಗುವೆ. ನಾರಾಯಣ ಕರೆದಾಗ ಕಂದನ ತೆರದಿ ಬದಗುವೆ. ನಾರಾಯಣ ವನ ಮಾಲೆ ವರದ ನಾರದ ಸಂಗೀತ ಲೋಲ ಗೌರಿ. ನಾರಾಯಣ ವನ ಮಾಲೆ ನಾರಾಯಣ ವನ ಮಾಲೆ ನಾರಾಯಣ ವನ ಮಾಲೆ. ಓಂ ನಮೋ ನಾರಾಯಣ. ನಾರಾಯಣ ಭಕ್ತವತ್ಸಲ ದಯಾ ಸಿಂಧು. ಆ ಭಗವಂತನ ಸ್ಮರಣೆ ಮಾಡ್ತಾ ಬರ್ತಿದ್ದಾರೆ ನಾರದರು. ಅವರ ಆಗಮನ ಇಡೀ ಸಭೆಗೆ ಮಿಂಚೊಂದು ಬಂದೊದಗಿದಂತೆ. ದೇವಸಭೆ ಎಲ್ಲವೂ ಎದ್ದು ಯಥೋಚಿತವಾದ ಗೌರವ ತೋರಿದ್ದಾರೆ. ಆ ಸುರಪತಿಯ ವಡ್ಡೋಲಗದಲ್ಲಿ ಬಲಭಾಗದ ಅಗ್ರಪೀಠದಲ್ಲಿ ನಾರದ ಮಹರ್ಷಿಗಳು ಕುಳಿತರು. ಸುರಪತಿ ಆ ದೇವೇಂದ್ರ ಕರಮುಗಿದು ಹೇಳ್ತಿದ್ದಾನೆ, ಪೂಜ್ಯ ಗುರುವರ್ಯ, ತ್ರಿಲೋಕ ಸಂಚಾರಿಗಳಾಗಿ, ತ್ರಿಕಾಲ ಜ್ಞಾನಿಗಳಾಗಿ, ದೇವತೆಗಳಾಗಲಿ, ನವಗ್ರಹವರ್ಯರಾಗಲಿ, ಅಷ್ಟದಿಕ್ಪಾಲಕರಾಗಲಿ, ಮಾನವರಾಗಲಿ, ಯಾರು ಧರ್ಮ ಮಾರ್ಗ ಬಿಡದಂತೆ ಆಗಾಗ ಕಲಹಗಳ ಮೂಲಕ ಕಲ್ಯಾಣದ ದಾರಿ ತೋರುವ ನಿಮಗೆ ಈ ದೇವಸಭೆಗೆ ತುಂಬು ಹೃದಯದ ಸ್ವಾಗತ. ಪೂಜ್ಯರೇ, ನಿಮ್ಮ ಆ ಅಮೃತಮಯವಾದ ವಾಣಿಗಳ ಕೇಳಲು ನನ್ನ ಕರ್ಣಗಳು ಕಾತುರದಿಂದ ಕಾಯುತ್ತಿವೆ. ಪೂಜ್ಯರೇ, ತಿಳಿಸಿ, ಎಲ್ಲಿಂದ ಬಂದಿರಿ, ಏನು ವಿಶೇಷ? ಅದಕ್ಕೆ ನಾರದರು ಹೇಳುತ್ತಿದ್ದಾರಪ್ಪ, ಇದೀಗ ತಾನೇ ಈ ಜಗತ್ತಿನಲ್ಲಿ ಸಪ್ತ ಲೋಕಗಳಲ್ಲಿ ನರಮಾನವನಾಗಿ ಹುಟ್ಟಿ ತನ್ನ ಜನ್ಮವನ್ನು ಸಾರ್ಥಕ್ಯಗೊಳಿಸಿಕೊಳ್ತಕ್ಕಂಥ ಸುಯೋಗವಿರ್ತಕ್ಕಂಥದ್ದೊಂದು ಲೋಕ ಯಾವುದು ಅಂದ್ರೆ ಅದು ಭೂಲೋಕ. ಆ ಭೂಲೋಕದಿಂದ ಬರ್ತಿದ್ದೇನಪ್ಪ.
ಹೌದೇ, ಕ್ಷೇಮವೇ. ಭೂಲೋಕದ ಎಲ್ಲ ನರಮಾನವರು ಕ್ಷೇಮವೇ, ಸಕಲ ಜೀವಿಗಳು ಕ್ಷೇಮವೇ, ಕ್ಷೇಮ ಸುರಪತಿ. ಆದರೆ ಅಲ್ಲಲ್ಲಿ ಅಲ್ಲಲ್ಲಿ ಅಧರ್ಮ ಅನಾಚಾರಗಳು ತುಂಬಿ ತುಳುಕಾಡುತ್ತಿವೆ. ಒಂದೇ ಒಂದು ರಾಜ್ಯವನ್ನು ಹೊರತುಪಡಿಸಿ. ಏನು ಸ್ವಾಮಿ, ಇಡೀ ಭೂಲೋಕದಲ್ಲಿ ಅಲ್ಲಲ್ಲಿ ಅಧರ್ಮ ಅನಾಚಾರಗಳು, ಒಂದು ಲೋಕದಲ್ಲಿ ಮಾತ್ರ ಇಲ್ಲ, ಯಾವುದಾ ಲೋಕ ಅಂದಾಗ ಆ ಮಹನೀಯರಾದ ನಾರದರು ಹೇಳ್ತಿದ್ದಾರಪ್ಪ, ಸುರಪತಿಯ ಅಮರಾವತಿಗೆ ಸಮನಾಗಿ ಭಕ್ತಿಯಲ್ಲಿ ಕೈಲಾಸಕ್ಕೆ ಮಿಗಿಲಾಗಿ ಸೌಭಾಗ್ಯ ಸಂತೃಷ್ಟಿಯಲ್ಲಿ ವೈಕುಂಠಕ್ಕೂ ಮೇಲಾಗಿ ಜ್ಞಾನ ಸೃಷ್ಟಿಯಲ್ಲಿ ಸತ್ಯಲೋಕಕ್ಕೂ ಮೇರೆಯಾಗಿ ಮೆರೆಯುತ್ತಿದೆ ಭೂಲೋಕದಲ್ಲಿ ಕಳಿಂಗಪುರವೆಂಬ ನಾಡು. ಗೋವಿಂದ ವರ್ಮನ ಸುಪುತ್ರ ಮಹನೀಯ ಸತ್ಯವ್ರತನ ಬೀಡು. ಸುರಪತಿ, ಭೂಲೋಕದಲ್ಲಿ ನೆಮ್ಮದಿಗೆ ಅಮರಾವತಿಯಂತೆ, ಭಕ್ತಿಗೆ ಕೈಲಾಸದಂತೆ, ಸಂತೃಷ್ಟಿಗೆ ವೈಕುಂಠದಂತೆ, ಸತ್ಯ ಜ್ಞಾನ ಸೃಷ್ಟಿಗೆ ಬ್ರಹ್ಮಲೋಕದಂತೆ ಬೆಳಗುತ್ತಿರುವ ಒಂದೇ ಒಂದು ನಾಡು, ಅದು ಕಳಿಂಗ ರಾಜ್ಯ. ಸಭೆಯಲ್ಲಿದ್ದವರೆಲ್ಲರೂ ಒಂದು ಕ್ಷಣ ಆಶ್ಚರ್ಯಪಟ್ಟರು. ಅಂತಹ ನಾಡೊಂದು ಭೂಲೋಕದಲ್ಲಿರುವುದೇ? ಹೌದು, ಆ ನಾಡಿನ ಅಧಿಪತಿ ಸತ್ಯವನ್ನೇ ವ್ರತ ಮಾಡಿಕೊಂಡು ಲೋಕದಲ್ಲಿ ವೈದಿಪ್ಯಮಾನನಾಗಿ ಮೆರೆಯುತ್ತಿರುವಂತ ಮಹನೀಯ ಅವನೇ ಸತ್ಯವ್ರತ ಮಹಾರಾಜ. ಆತನ ಪತ್ನಿ ಚಂದ್ರನ ಇತಿಹಾಸ ಉಳ್ಳವಳಾಗಿ, ಸತಿಗೆ ಸಹ ಧರ್ಮಿಣಿಯಾಗಿ, ರಾಜಮಾತೆಯಾದರೂ ಗರ್ವವಿಲ್ಲದವಳಾಗಿ, ಪ್ರಜೆಗಳನ್ನು ಮಕ್ಕಳಂತೆ ಪಾಲನೆ ಮಾಡುವ ಚಂದ್ರಹಾಸೆ. ಅಂತ ಸತ್ಯವಂತನೇ ಆ ಸತ್ಯವ್ರತ ಎಂದಾಗ ಆ ನಾರದ ಮಹರ್ಷಿಗಳು ಹೇಳ್ತಿದ್ದಾರಪ್ಪ, ಅವನೇನು ಸಾಮಾನ್ಯವಾದವನು ಅಂದ್ಕೊಳ್ಬೇಡಿ. ಸತ್ಯವ್ರತನೆಂದರೆ ಧರ್ಮದ ದಾರಿಯ ಬಿಡದವನು, ಸತ್ಯ ಮಾರ್ಗವ ಕದಲದವನು ತಾ. ಧರ್ಮದ ದಾರಿಯ ಬಿಡದವನು, ಸತ್ಯ ಮಾರ್ಗವ ಕದಲದವನು ತಾ. ಭಕ್ತಿಯಿಂದಲೇ ಭಾವನೆಯಿಂದಲೇ ಕಳಿಂಗಪುರವ ಪಾಲಿಸುವ ರೂಪಿನಲ್ಲಿ ತಾ ಮನ್ಮಥನೋ, ರಾಜ್ಯದಲ್ಲಿ ತಾ ಇಂದ್ರನೋ, ವಿದ್ಯೆಯಲ್ಲಿ ಆ ಬೃಹಸ್ಪತಿಯನು ಮೀರಿದ ಮೇಧಾವಿ ಆತನು. ಸಪ್ತಲೋಕದಲ್ಲೂ ಎದುರಿಲ್ಲ ಸತ್ಯವ್ರತನ ಧರ್ಮಕ್ಕೆ. ಸುರಪತಿ ದೇವೇಂದ್ರ, ಕೇಳು ನನ್ನ ಮಾತು. ಸಪ್ತಲೋಕದಲ್ಲೂ ಎದುರಿಲ್ಲ ಸತ್ಯವ್ರತನ ಧರ್ಮಕ್ಕೆ. ಕೇಳೈ ಸುರಪತಿ ಎಂದರು ಪೂಜ್ಯರು, ಕೇಳೈ ಸುರಪತಿ ಎಂದರು ಪೂಜ್ಯರು. ಸತ್ಯವ್ರತನ ಚರಿತ್ರೆಯ ಹೇಳುವೆ ನಾನೀಗ, ಹೇಳುವೆ ನಾನೀಗ. ಅಂತ ಧರ್ಮಿಷ್ಠನು, ಜ್ಞಾನದಲ್ಲಿ ಬೃಹಸ್ಪತಿಗೂ ಮಿಗಿಲಾದವನು, ರೂಪಿನಲ್ಲಿ ಮನ್ಮಥನನ್ನು ಮೀರುವಂತವನು, ಸತ್ಯದಲ್ಲಿ ಹರಿಶ್ಚಂದ್ರ ಮಹಾರಾಜನಿಗಿಂತಲೂ ಒಂದು ಕೈ ಮಿಗಿಲಾದವನು ಎಂದರೆ ಸಭೆಯಲ್ಲಿದ್ದ ಎಲ್ಲರೂ ಕರತಾಡತನ ಚಪ್ಪಾಳೆ ತಟ್ಟಿದ್ರು. ಆಹಾ, ಎಂತ ರಾಜನಾಥ! ಅದಲ್ಲದೆ ಎದುರು ಕುಳಿತಿದ್ದ ವಶಿಷ್ಠರು ಹೇಳ್ತಿದ್ದಾರೆ, ನಿಜ ನಿಜ, ನಾರದರ ಮಾತು ಅಕ್ಷರಶಃ ಸತ್ಯ. ಕಳಿಂಗಪುರದ ರಾಜನು ಸತ್ಯನಿಷ್ಠನು, ಧರ್ಮಪ್ರೇಮಿಯೂ, ಜ್ಞಾನವಂತನು, ದೈವಭಕ್ತಿ ಉಳ್ಳವನು ಆಗಿದ್ದಾನೆ. ನಾರದರು ಹೇಳುತ್ತಿದ್ದಾರೆ, ವಶಿಷ್ಠರೇ, ನಾನು ಕಣ್ಣಾರ ಕಂಡು ಬಂದೆನಲ್ಲ, ಅವನ ಸತ್ಯವ್ರತವನ್ನು ಕದಲಿಸುವ ಶಕ್ತಿ ಈ ಭುವನ ಬ್ರಹ್ಮಾಂಡದಲ್ಲಾಗಲಿ ದೇವಲೋಕದಲ್ಲಾಗಲಿ ಯಾರಿಂದಲೂ ಸಾಧ್ಯವಿಲ್ಲ. ಸಾಕ್ಷಾತ್ ತ್ರಿಮೂರ್ತಿಗಳ ಎದುರಾದರೂ, ವಿಧಿ ಬಂದಂತೆ ಅಟ್ಟಹಾಸ ನೀಡಿದರೂ, ಅದಲ್ಲದೆ ನವಗ್ರಹಗಳೆಲ್ಲರೂ ಒಟ್ಟಾಗಿ ಕೂಡಿದರೂ ಅವನ ಸತ್ಯನಿಷ್ಠೆಯನ್ನು ಕಿಂಚಿತ್ತು ಕದಲಿಸಲು ಸಾಧ್ಯವಿಲ್ಲ ಎಂದರು.
ಅತ್ತ ಕಡೆ ದೇವೇಂದ್ರನ ಎಡಭಾಗದ ಆಸನದಲ್ಲಿ ಮಂದಸ್ಮಿತನಾಗಿ ಕುಳಿತಿದ್ದ ಅವನೇ ಗ್ರಹತೇಜ ಸೂರ್ಯ ಸುಕುಮಾರ ಶನಿರಾಜ. ನಾರದರ ಮಾತುಗಳನ್ನೆಲ್ಲವನ್ನು ಗಮನ ಬಿಟ್ಟು ಕೇಳಿದವನು ತಟ್ಟನ ಮೇಲೆ ಕೆದ್ದ. ನಾರದ, ನೀವಿಲ್ಲಿಗೆ ಬಂದ ಕಾರಣ ದೇವತೆಗಳನ್ನು ನೋಡಲಲ್ಲ, ಅಥವಾ ದೇವತೆಗಳನ್ನು ಉತ್ಸುಕರನ್ನಾಗಿ ಮಾಡಲಲ್ಲ. ನೀವು ಬಂದಿರುವುದು ನರಮಾನವನೊಬ್ಬನ ಹೆಸರನ್ನು ಹೇಳಿ ದೇವತೆಗಳ ತೇಜೋವಧೆ ಮಾಡುವ ಉದ್ದೇಶದಿಂದಲ್ಲವೇ ನಾರದರೆ? ಓಹೋ ಸೂರ್ಯ ಸುಕುಮಾರ, ಇದೇನಿದು? ನಿನ್ನ ವರ್ತನೆಯೇ ಭಿನ್ನವಾಗಿರುವುದಲ್ಲ. ಇದ್ದಂತನ್ನು ಇದ್ದ ಹಾಗೆ ಹೇಳಿದರೆ ನಿನಗೇಕಪ್ಪ ಕಡು ಕೋಪ? ಅದಲ್ಲದೆ ನಾನು ಹೇಳಿದ ಮಾತು ನಿನ್ನ ಮನಸ್ಸು ನೊಂದಿತೇನು? ನೇರವಾಗಿ ಹೇಳುತ್ತೇನೆ ಕೇಳು. ನವಗ್ರಹಗಳೆಲ್ಲ ಒಟ್ಟಾಗಿ ಸೇರಲೇನು ಬೇಡ. ನೀನೊಬ್ಬ ಎಷ್ಟು ಪ್ರಯತ್ನ ಪಟ್ಟರೂ ಆ ಸತ್ಯವ್ರತನ ಸತ್ಯನಿಷ್ಠೆಯನ್ನು ಬಿಡಿಸಲಾಗದು. ನಾರದ, ಬಿಡು ಬಿಡು ಈ ಜಂಬದ ನುಡಿಗಳ ಪರಿದೇಕೆ ನೀ ನುಡಿವೆ ಈ ಕ್ಷಣ. ಬಿಡು 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 ಈ ಜಂಬದ ನುಡಿಗಳ ಪರಿದೇಶಕ್ಕೆ ನುಡಿವೆ ಈ ಕ್ಷಣ. ನರಾದವನ ನೀ ಹೊಗಳಲು ಬಹುದೇ, ನರಾದವನ ನೀ ಹೊಗಳಲು ಬಹುದೇ, ದೇವತ ಬೇಳು ಚೀಚೆ ಬಿಡುವೆ. ಬಿಡು 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 ಜಂಬದ ನುಡಿಗಳ ನರಮಾನವನ ಹೊಗಳುವೆಯ. ಬಿಡು 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 ಜಂಬದ ನುಡಿಗಳ ನರಮಾನವನ ಹೊಗಳುವೆಯ. ನರಮಾನವನ ಹೊಗಳುವೆಯ, ನರಮಾನವನ ಹೊಗಳುವೆಯ. ನಾರದ ಮಹರ್ಷಿ, ಬಿಡು ನಿನ್ನ ಈ ದುರ್ವರ್ತನೆಯನ್ನು. ಎಷ್ಟು ಬಾರಿ ಹೊಗಳುವೆ ನರಮಾನವನನ್ನ. ಯಾರೋ ಸತ್ಯನಿಷ್ಠರು. ಒಂದು ಕಡೆ ರಾಜ್ಯ ಪದವಿ, ಮಗದೊಂದು ಕಡೆ ಮುತ್ತು ರತ್ನ ವಜ್ರ ವೈಢೂರ್ಯ ತುಂಬಿದ ಭಂಡಾರ, ಮಗದೊಂದು ಕಡೆ ಆಜ್ಞೆ ಕೇಳುವ ಮಂತ್ರಿ ಸೇನಾಧಿಪತಿಗಳು, ಸುತ್ತಲೂ ಶತ್ರುಗಳಿಗೆ ಭಯಪಟ್ಟು ಕೋಟೆ ಕಟ್ಟಿಕೊಂಡು ಕುಳಿತು ಕೇವಲ ನೆಪ ಮಾತ್ರಕ್ಕೆ ಪಳ್ಳು ಭಕ್ತಿಯನ್ನು ತೋರುತ್ತಾ ಜನರನ್ನು ವಂಚಿಸುವ ರಾಜನನ್ನು ಈ ಶನೇಶ್ವರನು ಮನಸ್ಸು ಮಾಡಿದರೆ ಒಂದರೆ ಗಳಿಗೆಯಲ್ಲಿ ಸತ್ಯಭ್ರಷ್ಟನನ್ನಾಗಿ ಮಾಡಿಬಿಟ್ಟಾನು. ನಾರದರು ಹೇಳುತ್ತಿದ್ದಾರೆ, ಶನೇಶ್ವರ, ಬಿಡುವ ಮೊದಲು ನಿನ್ನ ಕೋಪವನ್ನ. ಕೆಲವು ಬಾರಿ ನರನಾಗಲಿ ದೇವನಾಗಲಿ ಗರುಡ ಗಂಧರ್ವ ಕಿನ್ನರ ಕುಂಪುರುಷನಾಗಲಿ ಧರ್ಮ ಮಾರ್ಗ ಸರಿಯಾಗಿದ್ದರೆ ಒಪ್ಪಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಧರ್ಮ. ಅಂಥವುದರಲ್ಲಿ ನಿನಗೇಕಯ್ಯ ಇಷ್ಟು ಕೋಪ? ಅದಲ್ಲದೆ ಕೇಳು, ಆಗೊಂದು ವೇಳೆ ನೀನು ಹಠ ತೊಡುವುದಾದರೆ ಹಠ ತೊಟ್ಟಿಯೇ ತೀರು. ಹೋಗು, ಆ ಸತ್ಯವ್ರತನನ್ನು ಅದೇಗೆ ಸತ್ಯಭ್ರಷ್ಟನನ್ನಾಗಿ ಮಾಡುವೆಯೋ ನಾನೂ ನೋಡುತ್ತೇನೆ. ಅಹುದೇ? ಕೇಳಿರಿ ಎಷ್ಟ ದಿಕ್ಪಾಲಕರೇ, ಕೇಳಿರಿ ನನ್ನ ಬೆಕ್ಕುಳಿದ ಗ್ರಹಗಳೇ, ಕೇಳು ಸುರಪತಿ. ಈ ಬ್ರಹ್ಮ ಋಷಿ ನಾರದನ ಮುಂದೆ ಈ ಶನೇಶ್ವರನ ಶಪಥವನ್ನು ಕೇಳು. ಕೆಡಿಸುವನ ಸತ್ಯವ್ರತನ ಧರ್ಮನಿಷ್ಠೆಯ. ಅಧರ್ಮ ಮಾರ್ಗವನ್ನು ಬಿಡಿಸಿ ಧರ್ಮ ಮಾರ್ಗವನ್ನು ಬಿಡಿಸುವೆನೋ. ಅನ್ನಕ್ಕಾಗಿ ಅಲೆಸುವೆ, ಹಡಿಗಡಿಗೂ ಅಸತ್ಯವ ನುಡಿಸುವೆ. ಧರ್ಮ ಮಾರ್ಗವ ಕೆಡಿಸಿ ಸತ್ಯವ್ರತನ ಧರ್ಮಭ್ರಷ್ಟನನ್ನಾಗಿ ಮಾಡದಿತ್ತೊಡೆ ಛಾಯಾತನಯನೇ. ಯಾವನರಾದವನನ್ನು ನೀನು ಹೊಗಳುತ್ತಿರುವೆಯೋ ಅವನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಿಯೇ ತೀರುತ್ತೇನೆ, ನೋಡುತ್ತಿರು ಎಂದು ಭಗವಂತ ಶಪಥಗೈದಿದ್ದಾನೆ ದೇವಲೋಕದಲ್ಲಿ. ಇತ್ತ ಕಡೆ ಕಳಿಂಗ ರಾಜ್ಯ ಭರತ ಭೂಮಿಯಲ್ಲಿ ಅತ್ಯಂತ ಶ್ರೇಷ್ಠತಮವಾಗಿರ್ತಕ್ಕಂಥ ನಾಡು. ಆ ನಾಡನ್ನ ಸತ್ಯನಿಷ್ಠೆಯಿಂದ ಸತ್ಯವ್ರತ ಆಳುತ್ತಿದ್ದಾನೆ. ಆ ಆಸ್ಥಾನ ತುಂಬಿ ತುಳುಕಾಡುತ್ತಿದೆ. ಒಡ್ಡೋಲಗಕ್ಕೆ ಪೂಜ್ಯರಾದ ನಾರದ ಮಹರ್ಷಿಗಳು ಬರ್ತಾ ಇದ್ದಾರೆ. ಭಗವಂತನ ಧ್ಯಾನ ಮಾಡ್ತಾರೆ. ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ ಹರೇ ದೇವ. ಪಾವನ ಪುರುಷ ಹರೇ ದೇವ ಪಾರ್ವತಿ ರಮಣ
ನಾರದ ಮಹರ್ಷಿಗಳು ಬಂದರೆ ಸತ್ಯವ್ರತ ಯಥೋಚಿತವಾದ ಗೌರವವನ್ನು ತೋರಿದ್ದಾನೆ. ಕುಳಿತ ನಾರದರು ಹೇಳುತ್ತಿದ್ದಾರೆ, ಸತ್ಯವ್ರತ ನಿನ್ನ ಸತ್ಯನಿಷ್ಠೆ ಅಪಾರವಾದದ್ದು, ನಿನ್ನ ಕೀರ್ತಿ ವಿಶ್ವವ್ಯಾಪಕವಾದದ್ದು. ಆದರೆ ಸತ್ಯವಂತರಿಗೆ ಕಡು ಕಷ್ಟ ಬರುವುದು ಸದಾ ಎಚ್ಚರ ಎಚ್ಚರ ಎಚ್ಚರ. ಸತ್ಯವ್ರತ ನಿನಗೊಂದು ಕಿವಿ ಮಾತನ್ನು ಹೇಳಲು ಬಂದಿದ್ದೇನಪ್ಪ ನಾನು. ಏನು ಪೂಜ್ಯರೇ? ಎಚ್ಚರ. ಅಯ್ಯ, ಸಿರಿ ಸಂಪದ ನಾಶವಾದರು ಧರ್ಮವನೆಂದಿಗೂ ಬಿಡಬೇಡ ಎಚ್ಚರ. ರಾಜ್ಯ ದೂರಾದರೂ ರಾಜ್ಯಕ್ಕೊದಗಬೇಡ ಎಚ್ಚರ. ಅನ್ನವಿಲ್ಲದಿದ್ದರೂ ಅಸತ್ಯವನಾಡಬೇಡ ಎಚ್ಚರ. ನಿನ್ನ ನಡೆ ಸರಿಯಿದ್ದರೂ ವಿಧಿಯ ನಡೆ ಸರಿಯಿಲ್ಲ ಎಚ್ಚರ. ಅಪ್ಪ, ನಿನಗೊಂದು ಮಾತು ಹೇಳ್ತೀನಿ ಕಣಯ್ಯ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ರಾಜ್ಯ ಹೋದ್ರೂ ಸರಿಯ ಧರ್ಮ ಬಿಡಬೇಡ. ಅನ್ನ ಇಲ್ಲ ಅಂದ್ರೂ ಸರಿ ಅಸತ್ಯ ನುಡಿಬೇಡ. ಎಚ್ಚರ. ನೀನು ಸರಿಯಾಗಿ ನಡೀತಿದ್ರು ವಿಧಿ ನಿನ್ನ ನಡೆಯೋಕ್ ಬಿಡೋದಿಲ್ಲ. ಯಾಕೆ ಮಾತನಾಡಿದ್ರೆ ಹೇಳ್ತಾರೆ ಅಂದ್ರೆ, ನಾವು ಧರ್ಮಾತ್ಮರೇ, ನಾವು ತುಂಬಾ ಒಳ್ಳೆಯವರೇ, ನಾವು ಸರಿಯಾದ ದಾರಿಲೇ ನಡೀತಿದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ. ಆದ್ರೆ ನಮ್ಮ ನೆರವರೆಯವ್ರು ಹಂಗೆ ಅನ್ಕೊಂಡಿಲ್ಲ. ಯಾವತ್ತು ಬಿದ್ದೋಗ್ತಾರೆ ಅಂತ ಕಾಯ್ತಾ ಕೂತಿರ್ತಾರೆ. ಆಡ್ಕೊಳ್ಳೋಕೊಂದು ಚಾನ್ಸು. ಎಲ್ಲ ಕುಂತ್ಕೊಳ್ರ, ಒಳಗಡೆ ಬಂದು ಕುಳಿತುಕೊಳ್ಳಿ. ಬಾಲ್ಕನಿಲೂ ಗಲಾಟೆ ಮಾಡಬೇಡಿ. ಅಮ್ಮ ಮೆಟ್ಲ ಮೇಲೆ ಇದ್ದರು ಕೂತ್ಕೊಳ್ಳಿ, ಹಿಂಗೆ ಮುಂದೆ ಕೂತ್ಕೊಳ್ರವ. ಇದಕ್ಕೆ ಇಷ್ಟು ಜಾಗ ಇಷ್ಟೊಂದು ವಿಶಾಲವಾಗಿ ಕಟ್ಸೋ ರಾಮಕೃಷ್ಣ ಅಣ್ಣವ್ರು, ನೀವು ಮಾತ್ರ ಒತ್ತಿಸ್ಕೊಂಡು ಕೂತಿದ್ದೀರಿ. ಮಾತಾಡೋಕೆ ಅನುಕೂಲ ಅಲ್ಲಿ ಅಂತಂಗೆ ಕೂತಿದ್ದೀರ. ಹಂಗಲ್ಲ, ಕೂತ್ಕೊಳ್ಳಿ, ಆರಾಮ ಕುಳಿತುಕೊಳ್ಳಿ. ತಗೊಂಬ. ಯಾವತ್ತೂ ಕೂಡ ವಿಧಿ ನಡೆ ಬಹಳ ವಿಶೇಷ. ತುಂಬ ಒಳ್ಳೆಯವ್ರಿಗೆ ಕಷ್ಟಗಳು ಬರ್ತಾವೆ. ಭಾಳ ಜನ ಕೇಳ್ತಾರೆ, ಸ್ವಾಮಿ ನಾನು ಧರ್ಮ ಮಾಡ್ತೀನಿ, ದಾನ ಮಾಡ್ತೀನಿ, ವರ್ಷಕ್ಕೆ 3 ಸತ ಅನುದಾನ ಮಾಡ್ತೀನಿ, ಸತ್ಯನಾರಾಯಣ ಸ್ವಾಮಿ ಕತೆ ಮಾಡಿಸ್ತೀನಿ, ಶನಿದೇವ್ರ ಕತೆ ಮಾಡಿಸ್ತೀನಿ, ಅದೇನು ಸ್ವಾಮಿ ನಮಗೆ ನೋವು, ನಮಗೆ ಕಷ್ಟ ಯಾಕೆ ಸ್ವಾಮಿ ಅಂತ ಕೇಳುತ್ತಾರೆ. ನೋಡಿ, ತಡೆಯೋ ಶಕ್ತಿ ಯಾರಿಗಿದೆ ಅವ್ರಿಗೆ ಕಷ್ಟ ಬರ್ತಿರೋದು. ಸಾಕೋ ಯೋಗ್ಯತೆ ಜಾಸ್ತಿ ಯಾರಿಗದೆ ಅವ್ರಿಗೆ 4 ಜನ ಹೆಣ್ಮಕ್ಳಾಗ್ತಿರೋದು. ಇಲ್ಲರೆ ಕೆಲವರು ಪಾಪ ಹೆಣ್ಮಕ್ಳು ಭಾಳ ಹಿಂಸೆ ಕೊಡ್ತಾರೆ. ಗಂಡು ಮಗ ಎತ್ಕ ಬರದೆ ಬಂದರೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತಾರೆ. ಅಂಥವ್ರು ಹುಟ್ಟವ್ರೆ ಬೋಪ್ರಿ ಜಗತ್ತೊಳಗೆ. ಆ ಯಾವ ವ್ಯಕ್ತಿ ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರೀತಿಸ್ತಾನಲ್ಲ, ಅವ್ರ ಮನೆಗೆ ಹೆಣ್ಮಕ್ಳ ಭಾಗ್ಯ. ಯಾಕೆ ಅವ್ನು ಸಲ್ಲುತ್ತಾನೆ ಅಂತ. ಯಾರು ಸಲಹೋದಿಲ್ಲ, ಭಗವಂತನು ಎಚ್ಚರಿಕೆ, ಪಾಪ ಹೆಣ್ಮಕ್ಳು ನೋಯ್ತಾಳಲ್ಲ ಅಂತ. ನಾವು ಒಂದೊಂದ್ಸಲ ತಡ್ಕೋಬೇಕು. ಕಷ್ಟ ಬಂದ್ಬಿಡ್ತು ಅಂತೇಳಿ ಧರ್ಮ ಮಾರ್ಗ ಬಿಡೋಂಗಿಲ್ಲ. ಆ ನೋವನ್ನು ಸಹಿಸಿದ ಮೇಲೆ ಜೀವನ. ನಾರದ್ರು ಹೇಳೋ ಮಾತು, ಅಪ್ಪ ನಿನ್ನ ಮೇಲೆ ವಿಧಿ ಕಣ್ಣಿದೆ ಹೇಳಂಗಿಲ್ಲ. ನಾನು ಶನಿದೇವರು ಪಂಥ ಮಾಡಿಬಿಟ್ಟಿದ್ದೀವಿ, ಅವನು ಬಂದ್ಬಿಡ್ತಾನೆ, ನೀವು ಹುಷಾರಾಗಿರು ಅಂತ ಹೇಳಂಗಿಲ್ಲ. ಸೂಕ್ಷ್ಮವಾಗಿ ಹೇಳ್ಬೇಕು. ಅದಕ್ಕೆ ಹೇಳ್ತಾರೆ, ಅಪ್ಪ ಎಚ್ಚರವಾಗಿರು, ಧರ್ಮ ಮಾರ್ಗ ಬಿಡಬೇಡ ಕಣೋ ಅಂದ್ರು. ಒಪ್ಪಿದಂಥ ಮಹನೀಯನಾದಂಥ ಸತ್ಯವ್ರತ, ಆಗಲಿ ಗುರುಗಳೇ ಅಂದ. ನಾರದರು ಹತ್ತ ಕಡೆ ಹೋದ ಮೇಲೆ ರಾಜಪುರೋಹಿತರನ್ನ ಕರೆದ ಸ್ವಾಮಿ. ಬ್ರಹ್ಮರ್ಷಿ ನಾರದ ಮಹರ್ಷಿಗಳು ಹೇಳ್ತಿದ್ದಾರೆ, ವಿಧಿ ಕ್ರೂರವಾಗಿದೆ ಅಂತೇಳಿ, ಅಂದ್ರೆ ನನ್ನ ಗ್ರಹಚಾರ ಸರಿ ಇಲ್ಲ ಅಂತ. ಅದಕ್ಕೇನ್ ಮಾಡ್ಬೇಕು ಸ್ವಾಮಿ? ಅದಕ್ಕೆ ಆ ಪುರೋಹಿತರು ಹೇಳಿದ್ರು, ಏನಿಲ್ಲಪ್ಪ, ನವಗ್ರಹಗಳ ಪೂಜೆ ಮಾಡಿಸು ಅಂದ್ರು. ಹೌದೇ, ಆಗ್ಲಿ, ಏರ್ಪಾಡು ಮಾಡಿ. ಶುಭ ದಿನ ನಿಶ್ಚಯವಾಯಿತು. ಶುಭ ಶ್ರಾವಣ ಶನಿವಾರ. ಆ ದಿವಸ ಮಹನೀಯನಾದಂಥ ಸತ್ಯವ್ರತನ ಅರಮನೆಯಲ್ಲಿ ಪುರೋಹಿತರ ಮುಹೂರ್ತ ನಿಗದಿಯಂತೆ ನವಗ್ರಹಗಳ ಪೂಜಾ ವಿಧಾನ ಏರ್ಪಾಡಾಯಿತು. ನವಗ್ರಹಗಳ ವಿಚಾರವನ್ನ ಪಂಡಿತೋತ್ತಮರು ಹೇಳ್ತಾ ಇದ್ದಾರೆ. ಎಲ್ಲ ವಿಚಾರವನ್ನ ಆ ಮಹನೀಯನಾದಂಥ ಸತ್ಯವ್ರತ ಕೇಳ್ತಾ ಇದ್ದ. ಅಪ್ಪ, ನವಗ್ರಹಗಳು ಮಾನವ ಜೀವನದ ಆಗು ಹೋಗುಗಳ ನಿರ್ಧಾರದಲ್ಲಿ ನವಗ್ರಹಗಳ ಪಾತ್ರ ಬಹಳ ದೊಡ್ಡದು. ಒಂದೊಂದು ಗ್ರಹದ ವಿಚಾರವನ್ನು ತಿಳಿಸ್ತೇನೆ, ದಯಮಾಡಿ ಆ ಗ್ರಹವನ್ನೇ ಪೂಜೆ ಮಾಡು. ಯಾವುದು? ಪ್ರಥಮದ ಗ್ರಹವು ಸೂರ್ಯನಯ್ಯ, ಕೇಳೋ ಸೂರ್ಯನ ಮಹಿಮೆಯನು. ಪ್ರಥಮ ಗ್ರಹವದು ಸೂರ್ಯವಯ್ಯ, ಕೇಳೋ ಸೂರ್ಯನ ಮಹಿಮೆಯನು. ಕಾಶ್ಯಪ ಗೋತ್ರನು ಈ ಮಹಿಮಾನು, ಕಾಶ್ಯಪ ಗೋತ್ರನು ಈ ಮಹಿಮಾನು. ಜಗಕ್ಕೆಲ್ಲ ಬೆಳಕನ್ನು ನೀಡುವ ಸೂರ್ಯನು ಶ್ರೇಷ್ಠ, ಜಗದೊಳು ಸೂರ್ಯನು ಶ್ರೇಷ್ಠ.
ದೇವ ಕೇಳಯ್ಯ ಜಪಾ ಕುಸುಮ ಸಂಕಾಶಂ ಕಾಶ್ಯಪಾಮೇಹಂ ಮಹದ್ವಿತಿಂ ತಮೋರಿಂ ಸರ್ವಪಾಪಾಗ್ನಂ ಪ್ರಣತೋಸ್ಮಿ ದಿವಾಕರಂ ಸುರದೇವನ ಪಾದಕ್ಕೆ ಶರಣು ಗೋವಿಂದ. ಒಂದು ಎಳುಬತ್ತಿ ಹಾಕಿ ಅದು ಗೋಧಿ ಕಾಳಿಟ್ಟಿರ್ತಕ್ಕಂಥ ನೈವೇದ್ಯವನ್ನು ಪೂಜೆ ಮಾಡಿ, ಅಮ್ಮ ನೀವು ಸ್ವಲ್ಪ ಮುಂದೆ ಕೂತ್ಕೋಬೇಕು, ಸ್ವಲ್ಪ ಮುಂದೆ ಕೂತ್ಕೊಳ್ಳುವ. ಪ್ರಥಮ ಗ್ರಹವಾದ ಸೂರ್ಯದೇವನು ಕಾಶ್ಯಪ ಗೋತ್ರ, ಆ ಭಗವಾನ್ ಭಾಸ್ಕರನು ಜಗತ್ತಿಗೆ ಬೆಳಕು ಕೊಡ್ತಕ್ಕಂಥ ಮಹಾನುಭಾವ. ಆತನ ಕೊಡುವ ಫಲಗಳಿಗೆ ಎಡೆ ಇಲ್ಲ. ನಂಬಿದವರ ಮನೆ ನಂದಗೋಕುಲ. ಆದ್ದರಿಂದ ಭಗವಾನ್ ಸೂರ್ಯದೇವ, ಇವನಿಗೆ ಭಾಸ್ಕರ, ರವಿ, ಆದಿತ್ಯ ಹಲವಾರು ಹೆಸರುಗಳು. ಇಂಥ ಮಹಾನುಭಾವನನ್ನ ಭಕ್ತಿಯಿಂದ ಪೂಜಿಸುವ ಪ್ರಜೆಗಳನ್ನ, ಜೀವಿಗಳನ್ನ ಸದಾಕಾಲ ಸಂರಕ್ಷಣೆ ಮಾಡ್ತಕ್ಕಂಥವನು. ಆದ್ದರಿಂದ ಸೂರ್ಯದೇವನನ್ನ ಪೂಜೆ ಮಾಡಪ್ಪ ಅಂದ್ರು. ಭಕ್ತಿಯಿಂದ ಸೂರ್ಯದೇವನನ್ನ ಪೂಜೆ ಮಾಡ್ತಾ ಇದ್ದಾನೆ ಯಾರು? ಸತ್ಯವ್ರತ ಮಹಾರಾಜ. ಹಾಗೆ ಮತ್ತೆ ಆ ಪಂಡಿತೋತ್ತಮ ಹೇಳ್ತಿದ್ದಾನೆ, ಅಯ್ಯ ಗಹದಲ್ಲಿ ದ್ವಿತೀಯನು ಕೇಳೋ ಈ ಸುಂದರಾಂಗ ಚಂದ್ರ. ಗಹದಲ್ಲಿ ದ್ವಿತೀಯನು ಕೇಳೋ ಈ ಸುಂದರಾಂಗ ಚಂದ್ರ. ಶಿವನ ಮುಡಿಯಲ್ಲಿ ಕುಳಿತಿರುವ ಈ ಸುಂದರ ಚಂದ್ರಶೇಖರ. ಗ್ರಹದಲ್ಲಿ ದ್ವಿತೀಯನು ಕೇಳೋ ಈ ಸುಂದರ ಬಲು ಚಂದಿರ. ಕ್ಷೀರಸಾಗರ ಜಾತನೋ ಮಹನಕುಮಿಯ ಸೋದರನಿವನೋ. ಕ್ಷೀರಸಾಗರ ಜಾತನೋ ಮಹನಕುಮಿಯ ಸೋದರನಿವನು. ಚಂದಿರ ಬಲು ಸುಂದರ ಫಲಗಳು ನೀಯುವಾಗರ. ದಿರೀಶಂಕಂ ತುಷಾರಾರವಂ ಕ್ಷೀರವರ್ಣಂ ಸಮದ್ಭವಂ ನಮಾಮಿ ಶಶಿನಾಂ ಸಂಭೋರ್ಮುಕುಟಭೂಷಣಂ. ಚಂದ್ರದೇವರ ಪಾದಕ್ಕೆ ಗೋವಿಂದ. ಧಾನ್ಯಗಳ ರೂಪದಲ್ಲಿ ಅಕ್ಕಿ ಕಾಳಿನಿಂದ ನಾವು ನೋಡ್ತಕ್ಕಂಥ ಚಂದ್ರದೇವನು ಶಾಂತ ಸ್ವರೂಪನು, ಸುಂದರಕಾಯನೂ ಆಗಿರ್ತಕ್ಕಂಥವನು. ಲೋಕವನ್ನು ಬೆಳಗುವ ಸೂರ್ಯನಿಗೆ ಸಹೋದರ ಎಂಬ ರೂಢಿ ಮಾತು ಜಗತ್ತಲ್ಲಿದೆ ಅಷ್ಟೇ. ಆದರೆ ಇವನು ಮಹಾಲಕ್ಷ್ಮಿಯ ಸೋದರ. ಕ್ಷೀರ ಸಮುದ್ರವೇ ಇವನ ಜನ್ಮಸ್ಥಳ. ಈ ಮಹಾನುಭಾವ ಮಾನವನಿಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥವನು. ಈತನನ್ನು ಪೂಜಿಸುವುದರಿಂದ ದುಷ್ಟ ಮರಣದ ಬಾಧೆ ದೂರ ಆಗ್ತದೆ ಸ್ವಾಮಿ. ಆದ್ರಿಂದ ರೌರವ ಮರಣ ಬೇಡ, ಅವನನ್ನು ಪ್ರಾರ್ಥನೆ ಮಾಡಿ ಪೂಜಿಸಿ ಅಂತ ಸತ್ಯವ್ರತ ಮಹಾರಾಜನಿಗೆ ತಿಳಿಸ್ತಾರೆ. ಆ ಸತ್ಯವ್ರತ ಶ್ರದ್ಧೆಯಿಂದ ಭಕ್ತಿಯಿಂದ ದ್ವಿತೀಯ ಗ್ರಹವಾದ ಚಂದ್ರದೇವನನ್ನ, ಅಕ್ಕಿ ಕಾಳನ್ನ ನೈವೇದ್ಯ ಬಿಟ್ಟು ಆ ಮಹನೀಯನನ್ನ ಪೂಜೆ ಮಾಡ್ತಾ ಇದ್ದಾನೆ. ಚಂದ್ರ ಬಲು ಸುಂದರ, ಈ ಕುಟುಂಬಕ್ಕೆ ಸದಾ ಸೌಖ್ಯವನ್ನುಂಟು ಮಾಡಲಿ ಅಂತೇಳಿ ಚಂದ್ರದೇವನನ್ನ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣವಾಗಲಿ. ಆಗ ಪಂಡಿತೋತ್ತಮರು ಮುಂದುವರೆದು ಹೇಳುತ್ತಿದ್ದಾರೆ, ಅಯ್ಯ ತೃತೀಯ ಗ್ರಹವಿದೆ. ಯಾರ ಮಹಾನುಭಾವ? ಧರಣಿಯ ಕುಮಾರ ಮಂಗಳನೋ. ಧರಣಿಯ ಕುಮಾರ ಮಂಗಳನೋ. ಶಿವ ಸಂಭೂತನೋ ಶ್ರೇಷ್ಠನೀತನೋ. ಶಿವ ಸಂಭೂತನೋ ಶ್ರೇಷ್ಠನೀತನೋ. ಶಿವನ ಕುಮಾರನೋ ಮಂಗಳನೋ. ಸುಮಂಗಲಿ ಭಾಗ್ಯವ ನೀಡುವ ನೀತ. ಸುಮಂಗಲಿ ಭಾಗ್ಯವ ನೀಡುವ ನೀತ. ಶ್ರೇಷ್ಠನಯ್ಯ ಅದೊಳಗೆ ಅವಳದ ಮಣಿಯೊಳಗೆ ಅಭಿರವಿಸಿಹನೈ.
ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಯಸ್ತಂತಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳದೇವರ ಪಾದಕ್ಕೆ ಗೋವಿಂದ. ಅಯ್ಯ, ಈ ಮಹಾನುಭಾವನನ್ನ ಧಾನ್ಯಗಳಲ್ಲಿ ತೊಗರಿ ಬೇಳೆ ಅಥವಾ ತೊಗರಿ ಕಾಳುಗಳ ರೂಪದಲ್ಲಿ ನಾವು ಪೂಜೆ ಮಾಡುತ್ತೇವೆ. ಈತನು ಅತ್ಯಂತ ಶಕ್ತಿಯುತವಾದ ಗ್ರಹ, ಉಗ್ರಕೋಪಿ. ನೀನ್ ಹೇಳ್ತಿದೀಯಲ್ಲ ವಿಧಿ ದೋಷವಿದೆ ನನಗೆ ಅಂತೇಳಿ. ಈ ಮಂಗಳ ಗ್ರಹನು ಶ್ರೇಷ್ಠನಾಗಿದ್ರೆ ಅಂದ್ರೆ ನಮ್ಮ ಜನ್ಮ ರಾಶಿಯಲ್ಲಿ ಉತ್ತಮನಾಗಿದ್ರೆ ವೈದವ್ಯ ಪ್ರಾಪ್ತಿ ಆಗೋದಿಲ್ಲ, ತಾರುಣ್ಯದಲ್ಲಿ ಹೆಣ್ಣುಮಕ್ಕಳು ಗಂಡನ ಕಳ್ಕೊಳ್ಳೋದಿಲ್ಲ, ಆ ವರ ಕೊಡ್ತಕ್ಕಂಥವನಿವನು. ಅದಲ್ಲದೆ ಇವನ ಶ್ರೇಷ್ಠತೆ ಏನು ಅಂದರೆ ಇವನಿರುವ ಎಡೆ ಮಾಟ ಕೂಟ ಭೂತಚೇಷ್ಟೆ ಭಯ ಭೀತಿ ಯಾವುದೂ ಕೂಡ ಇರೋದಿಲ್ಲ. ಆದ್ದರಿಂದ ಆ ಮಂಗಳನನ್ನ ಭಕ್ತಿಯಿಂದ ಪೂಜೆ ಮಾಡುವ ಕುಟುಂಬಕ್ಕೆ ಮಂಗಳವನ್ನು ನೀಡ್ತಾನೆ ಆ ಮಹಾನುಭಾವ. ಆ ಧರಣಿ ಶ್ರೇಷ್ಠನಾದಂಥ ಮಂಗಳ ಎಲ್ಲ ಭಕ್ತರಿಗೂ ಸತ್ಫಲಗಳನ್ನು ಕೊಳ್ಳಿ ಅಂತೇಳಿ ನಾವು ಆದ್ರೂ ಭಗವಂತನ ಬೇಡೋಣ. ಮತ್ತೆ ಮುಂದುವರೆದು ಬ್ರಾಹ್ಮಣೋತ್ತಮ ಹೇಳ್ತಿದ್ದಾನೆ. ಯಾ ಸತ್ಯವ್ರತ ಮಹಾರಾಜ ಸಂತರೂಪಿನ ಬುಧನು ಕೇಳಿ, ಶಾಂತರೂಪಿನ ಬುಧನು ಕೇಳಿ, ಸೌಮ್ಯ ಗುಣದೊಳು ಶ್ರೇಷ್ಠತಾನು. ಶಾಂತರೂಪಿನ ಬುಧನು ಕೇಳಿ, ಸೌಮ್ಯ ಗುಣದೊಳು ಶ್ರೇಷ್ಠತಾನು. ಜಗವ ಕಾಯುವನು ಅವನು ಸಹನೆಯುವುದನೆ, ಬುಧನು ಶ್ರೇಷ್ಠನು ಜಗದೋ ಬುಧನು ಶ್ರೇಷ್ಠನು. ಚಂದ್ರ ತಾರೆಯರ ಸಂಯೋಗದಲ್ಲಿ ಜನಿಸಿದ ನೀತ ಕೇಳೋ. ಬಾಧೆ ಪಡಿಸುವನು ಇವನಲ್ಲ, ಬಂಧನವಾದ ಕೊಡುವುದು ಇಲ್ಲ. ಸೌಮ್ಯ ಗುಣದವನು ಬುಧನು ಶಾಂತರೂಪಿನವನು. ಪ್ರಿಯಂಗೂ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಾ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಬುಧದೇವರ ಪಾದಕ್ಕೆ ಗೋವಿಂದ. ನವಗ್ರಹಗಳಲ್ಲಿ ಅತ್ಯಂತ ಶಾಂತರೂಪನೂ ಸೌಮ್ಯ ಗುಣದವನು ಯಾರಾದ್ರೂ ಇದ್ರೆ ಇವನೇ ಸ್ವಾಮಿ ಬುಧ. ಚಂದ್ರ ಮತ್ತು ತಾರಾದೇವಿಯ ಸಂಯೋಗದಿಂದ ಹುಟ್ಟಿದವನಿವನು. ಈ ಮಹಾನುಭಾವ ಅತ್ಯಂತ ವಿಶಿಷ್ಟವಾದ ಜ್ಞಾನ ಶಕ್ತಿಯನ್ನು ಮನುಷ್ಯನಿಗೆ ಕೊಡ್ತಾನೆ. ಇವನ ವಿಶೇಷತೆ ಏನು ಅಂದ್ರೆ ಯಾರಿಗೂ ಬಾಧೆ ಕೊಡೋದಿಲ್ಲ, ಕಷ್ಟ ಅನ್ನೋದೇ ಇಲ್ಲ ಇವನಿದ್ರೆ ಎಳ್ಳಷ್ಟು ಕೂಡ. ಆದ್ದರಿಂದ ಎಲ್ಲರಿಗೂ ಪ್ರಿಯವಾದ ಬುಧನು ಈ ಕುಟುಂಬ ಪ್ರಿಯನಾಗಲಿ, ಕುಟುಂಬದಲ್ಲಿ ನೆಲೆಸಲಿ, ಸದ್ಭಕ್ತರ ಮನೆಗಳಲ್ಲಿ ನೆಲೆಸಲಿ ಅಂತೇಳಿ ಬುಧದೇವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹೆಸರು ಕಾಳಿನ ರೂಪದಲ್ಲಿ ಆ ಮಹಾನುಭಾವನನ್ನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತೇವೆ. ಹೆಸರು ಕಾಳು ಅಂದ್ರೆ ತಂಪು ಅಂತ. ದೇಹ ಬಹಳ ಉಷ್ಣಮಯವಾಗಿದ್ರೆ ಆ ಹೆಸರು ಕಾಳು ಸೇವಿಸಿದ್ರೆ ದೇಹ ತಂಪಾಗ್ತದೆ. ನೋಡಿ, ಅವನು ತಂಪೆ. ಆ ಮಹಾನುಭಾವ ತಂಪಿನ ಫಲವನ್ನು ಕೊಡಲಿ. ಎಲ್ಲರಿಗೂ ಎಲ್ಲರ ಮನಸ್ಸಲ್ಲೂ ಕೂಡ ಆ ಮಹಾನೀಯನ ಕೃಪೆ ಇದ್ದು ಎಲ್ಲರೂ ಸರ್ವದಾ ಶಾಂತಿ ನೆಮ್ಮದಿಯಿಂದಿರಲಿ. ಕ್ಷೋಭೆ ಉಂಟಾಗೋದು ಬೇಡ, ಭಯ ಆಗ್ತದೆ. ಕೆಲವು ಕಡೆ ವಿದ್ಯಮಾನ ನೋಡಿದ್ರೆ, ಕೆಲವರು ಕುಟುಂಬ ನೋಡಿದ್ರೆ, ಕೆಲವು ರಾಷ್ಟ್ರಗಳನ್ನು ನೋಡಿದ್ರೆ, ಈಗೆಲ್ಲ ಮೊಬೈಲಲ್ಲಿ ನೋಡ್ತೀರಿ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗ್ಬಿಟ್ಟದೆ, ಹೊಡೆದೊಡೆದು ಕೊಲ್ತು. ಅದು ನೋಡಿದ್ರೆ ಭಯ ನಮಗೆ. ಆ ಶಾಂತಿ ನೆಲೆಸಬೇಕಾದ್ರೆ, ನೆಮ್ಮದಿ ದಕ್ಕಬೇಕಾದ್ರೆ ಬುಧನ ಕೃಪೆ ಬೇಕು. ಆ ಬುಧದೇವ ಸರ್ವರಿಗೂ ನೆಮ್ಮದಿ ಶಾಂತಿಯನ್ನು ನೀಡಲಿ ಅಂತೇಳಿ ಬೇಡೋಣ. ಗುರುವಿನ ಮಹಿಮೆಯು ಎಣಿಸಲು ಅಸದಳ, ಗುರುವಿನ ಮಹಿಮೆಯ ಎಣಿಸಲು ಅಸದಳ. ಗುರುವೇ ಶ್ರೇಷ್ಠನು ಜಗಕ್ಕೆಲ್ಲ, ಗುರುವಿನ ಮಹಿಮೆಯ ಎಣಿಸಲು ಅಸದಳ. ಅಜ್ಞಾನ ತೊಲಗಿಸಿ ಸುಜ್ಞಾನ ಮೂಡಿಸಿ, ಅಜ್ಞಾನ ತೊಲಗಿಸಿ ಸುಜ್ಞಾನ ಮೂಡಿಸಿ, ಇರುವನು ಜ್ಞಾನದ ಪ್ರತೀಕನಾಗಿ. ಅಜ್ಞಾನ ತೊಲಗಿಸಿ
ಋಷಿಣಾಂ ಚ ಗುರುಕಾಂಚಾನ ಸಂನಿಭಂ ಬುದ್ಧಿಬೋರ್ತಂ ತ್ರಿಲೋಕೇಶಂ ನಮಾಮಿ ಬೃಹಸ್ಪತಿಯೋ. ಗುರುದೇವರ ಪಾದಕ್ಕೆ ಗೋವಿಂದ. ನೋಡಿ, ಜಗತ್ತಿನಲ್ಲಿ ಅತ್ಯಂತ ಜ್ಞಾನ ನಮಗೆ ಎಲ್ಲಿಂದ ಬರ್ತದೆ? ಗುರುವಿಂದ ಬರ್ತದೆ. ಗುರುವೇ ಗತಿಯನ್ನು ಮನವೇ ತತ್ವ, ಗುರುವಿನ ಪಾದಕ್ಕಿಂತ ಬೇರೇನು ಗತಿ? ಗುರುವೇ ಗತಿ ನಮಗೆ. ಅದಕ್ಕೆ ಕಾಳುಗಳಲ್ಲಿ ಅತ್ಯಂತ ಪೌಷ್ಟಿಕಾಂಶವಾದದ್ದು ಯಾವುದು ಅಂದ್ರೆ ಕಡಲೆ ಕಾಳು. ಅದು ಅತ್ಯಂತ ಪೌಷ್ಟಿಕಾಂಶ. ಅದು ಜ್ಞಾನಚೂರ್ಣ ಅಂತಾರೆ. ಗಣಪತಿ ಹಬ್ಬ ಬಂದ್ರೆ ಗುಗ್ಗರಿ ಅಂತ ಮಾಡಿ ಅದನ್ನೆಲ್ಲಕ್ಕೆ ಹಂಚ್ತಾರೆ. ಕಡಲೆಕಾಳು ದಾನ ಕೊಡಿ ಅಂದ್ರು, ಅಂದ್ರೆ ಜ್ಞಾನದಾನ ಮಾಡಿ ಅಂತ. ಆ ಗುರುಗಳನ್ನು ಕಡಲೆಕಾಳು ರೂಪ, ಹಸಿ ಕಡಲೆಕಾಳು ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಇಂಥ ಗುರುವೇ ಜ್ಞಾನಕಾರಕ ಸ್ವಾಮಿ. ಈ ಗುರು ಒಲಿದ್ರೆ ಕಾಂಚಾಣ ಕಾರ್ಯ ಸಿದ್ಧಿ, ಹಣ ಬರ್ತದೆ, ಕಾರ್ಯ ಆಗ್ತದೆ, ಸಂತಾನವಾಗ್ತದೆ, ನೆಮ್ಮದಿ ಇರ್ತದೆ. ಇವನು ಶ್ರೇಷ್ಠನಾದಂಥ ಗ್ರಹ ಅಂತೇಳಿ ಆ ಸತ್ಯವ್ರತ ಮಹಾರಾಜನ ಕೈಯಿಂದ ಆ ಗುರುವನ್ನ ಭಕ್ತಿಯಿಂದ ಪೂಜೆ ಮಾಡಿಸ್ತಾ ಇದ್ದಾರೆ. ಸತ್ಯವ್ರತನಾದರೂ ನಿಷ್ಠೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ಒಳ್ಳೆ ಭಾವನೆಯಿಂದ ಆ ಗುರುವನ್ನ ಪೂಜೆ ಮಾಡ್ತಾನೆ. ಗುರುದೇವರ ಪಾದಕ್ಕೆ ಶರಣು ಗೋವಿಂದ. ಮುಂದುವರೆದು ಬ್ರಾಹ್ಮಣೋತ್ತಮ ಹೇಳುತ್ತಿದ್ದಾನೆ. ಅಯ್ಯ ಸತ್ಯವ್ರತ ಮಹಾರಾಜ, ದಶ ತಂದೀವ ಮಹಾನುಭಾವ, ದಶ ತಂದೀವ ಮಹಾನುಭಾವ, ಶುಕ್ರನು ಕೇಳೋ ಅವನ ನಾಮ. ದಶ ತಂದೀವ ಮಹಾನುಭಾವ, ದಾನವರ ಪಾಲಿಗೆ ತಾನು ಸಂಜೀವಿನಿಯಾದನು, ದೇವತೆಗಳ ಪಾಲಿಗೆ ಈತ ಕಡುವೈರಿದಾನಾದನು. ಮುಟ್ಟಿದ ಮಣ್ಣು ಒಂದಾಗುವುದು, ಮುಟ್ಟಿದ ಮಣ್ಣು ಒಂದಾಗುವುದು, ಶುಕ್ರನ ಒಲುಮೆಯು ದೊರಕಲು, ಶುಕ್ರನ ಒಲುಮೆಯು ದೊರಕಲು. ದಶ ತಂದೀವನು ಮಹಾನುಭಾವನು, ಶುಕ್ರನು ಅವನ ನಾಮವು. ದಶ ತಂದೀವ ಮಹಾನುಭಾವ. ಹಿಮಕುಂದಂ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರು, ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಅಪ್ಪ, ಮಾನವನ ಜನ್ಮರಾಶಿಯಲ್ಲಿ ಪ್ರಬಲವಾಗಿದ್ದಾಗ ದೆಸೆ ತಂದು ಕೊಡ್ತಕ್ಕಂಥ ಗ್ರಹ ಯಾರಿಗಾದ್ರೂ ಇದ್ರೆ ಅದು ಶುಕ್ರನಿಗೆ ಮಾತ್ರ. ಶುಕ್ರನಿಂದ ಶತ್ರುನಾಶ. ಶುಕ್ರ ಏನಾದ್ರೂ ಜನ್ಮರಾಶಿಯಲ್ಲಿ ಪ್ರಬಲವಾಗಿದ್ದು ಬಿಟ್ರೆ ನಿನ್ನ ಶತ್ರುಗಳು ಅವರವರೇ ನಾಶವಾಗಿ ಹೋಗ್ತಾರೆ. ನಿನಗೆ ಯಾರು ಕೆಡಕ ಬಯಸ್ತಾರೋ, ಅಯ್ಯೋ ನಿನ್ನ ಕುಟುಂಬ ಹಾಳಾಗ್ಲಿ, ನಿನ್ನ ಮಕ್ಕಳು ಕೆಟ್ಟೋರಾಗ್ಲಿ ಅಂತ ಯಾರು ಯಾವ ದುಷ್ಟ ಶಕ್ತಿ ಕೈ ಮುಗಿದ್ರು, ಶುಕ್ರ ಒಬ್ಬ ಸರಿಯಾಗಿದ್ರೆ ಆ ದುಷ್ಟ ಶಕ್ತಿಗಳ ನಾಶವಾಗ್ತವೆ. ಅದಲ್ಲದೆ ಈ ಮಹಾನುಭಾವ ಉತ್ತಮ ಫಲವನ್ನ, ಅಂದ್ರೆ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಿನ ಫಲವನ್ನು ಕೊಡೋನು. ಅದಕ್ಕೆ ಇವನನ್ನು ನಾವೇನು ಮಾಡ್ತೀವಿ? ಅವರೇ ಕಾಳು ರೂಪದಲ್ಲಿ ಪೂಜೆ ಮಾಡ್ತೀವಿ. ಅದೊಂದು ಸ್ವಲ್ಪ ಆ ಚೇರ್ ಕೊಡವ ಬೇಕು, ಒಂದು ಚೇರ್ ಬೇಕು, ಹೋಗ್ರಿ ಅದನ್ನೇ ಎತ್ ಮಾಡ್ಬಿಡು ಅಷ್ಟೇ. ಈ ಮಹಾನುಭಾವನ ವಿಶೇಷ ಗುಣ ದೆಸೆಯನ್ನು ತಂದು ಕೊಡ್ತಕ್ಕಂಥದ್ದು. ಆ ದೆಸೆ ತರುವ ಶುಕ್ರದೇವ ಅವನನ್ನ ಪ್ರಾರ್ಥನೆ ಮಾಡ್ತಾರೆ. ಈ ಮಹಾನುಭಾವರಾದಂಥ ಪಂಡಿತೋತ್ತಮರು ಹೇಳುತ್ತಿದ್ರೆ, ರಾಜ ಸತ್ಯವ್ರತ ವಿನಯತೆಯಿಂದ ವಿಧೇಯತೆಯಿಂದ ಅದನ್ನು ಕೇಳಿ ಭಕ್ತಿಯಿಂದ ಪೂಜೆ ಮಾಡ್ತಾನೆ. ಹಾಗೆ ಮುಂದಿನ ಗ್ರಹದ ವಿಚಾರವನ್ನು ಹೇಳಿ ಸ್ವಾಮಿ ಅಂತ. ಅದಕ್ಕೆ ಆ ಪಂಡಿತರು ಹೇಳುತ್ತಿದ್ದಾರಪ್ಪ, ಸಪ್ತಮ ಗ್ರಹ ಶನಿಗ್ರಹ
ಅವನ ವಿಚಾರವನ್ನು ಹೇಳ್ತೇನೆ, ಪೂಜೆ ಮಾಡು ಅಂತೇಳಿ ಶನಿಗ್ರಹದ ವಿಚಾರವನ್ನು ಹೇಳ್ತಾನೆ. ಅಯ್ಯ, ತೇಜೋ ಪುಂಜನು ಕೇಳೋ, ತೇಜೋ ಪುಂಜನು ಕೇಳೋ, ಸೂರ್ಯ ನಂದನನು. ತೇಜೋ ಪುಂಜನು ಕೇಳೋ, ಸೂರ್ಯ ನಂದನನು. ಯುಗ ದೇವತೆಯವನೋ, ಬಿಡದೆ ಸಲಹುವನೋ. ಯುಗ ದೇವತೆಯವನೋ, ನಮ್ಮ ಬಿಡದೆ ಸಲಹುವನೋ. ತೇಜೋ ಪುಂಜನು ಕೇಳೋ, ಸೂರ್ಯ ನಂದನನು. ಕಡು ಗೋಪಿಯು ತಾನೋ, ಕಡು ಕಷ್ಟವ ನೀಡುವನೋ. ಕಡು ಗೋಪಿಯು ತಾನೋ, ಕಡು ಕಷ್ಟವ ನೀಡುವನೋ. ಒಲಿದರೆ ವರ, ಕಿತ್ತಿದರೆ ಸಾಪ. ಎಚ್ಚರ 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 ರಾಜನ. ಒಲಿದರೆ ವರ, ಕಿತ್ತಿದರೆ ಸಾಪ. ಎಚ್ಚರ ಎಚ್ಚರ ಕೇಳುವ ರಾಜನ. ತೇಜೋ ಪುಂಜನ ಇವನೋ, ರವಿನಂದನನೋ. ನೀಲಾಂಬರ ಸಮವಾಸಂ ರವಿಪತಿತಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರೋ. ರವಿನಂದನ ಛಾಯಾದೇವಿಯ ಪುತ್ರನಾದಂತ ಶನೇಶ್ವರ ಈ ಮಹಾನುಭಾವನನ್ನ ಎಳ್ಳಿನ ನೈವೇದ್ಯವನ್ನಿಟ್ಟು ಪೂಜೆ ಮಾಡ್ತೇವೆ ನಾವು ಸ್ವಾಮಿ. ಈತ ಕಲಿಯುಗಕ್ಕೆ ಪ್ರಬಲ ದೈವ ಇವನು. ಎದುರು ನಿಲ್ಲುವರಿಲ್ಲ, ತ್ರಿಮೂರ್ತಿಗಳು ಒಂದಾಗಿ. ತ್ರಿಮೂರ್ತಿಗಳೇ ಒಟ್ಟಾದ್ರೂ ಎದುರು ನಿಲ್ಲಕ್ಕಾಗೋದಿಲ್ಲ. ಕಾರಣ ಅವರೇ ಕೊಟ್ಟಿರುವ ಶಕ್ತಿ ಅದು. ನಾನು ಎಂದವರ ಮನೆಯೊಳಗೆ ಮನದೊಳಗೆ, ಅಹಂಕಾರ ತೋರಿದವರ ಹೃದಯ ಮಂದಿರದೊಳಗಿದ್ದು, ಅಹಂಕಾರ ದೂರ ಮಾಡಿ ಅವರ ಅಟ್ಟಾಸವನ್ನು ಮಟ್ಟ ಹಾಕುವ ಪ್ರಬಲ ದೇವನಾರಾದರೂ ಇದ್ದರೆ ಅವನೇ ಭಗವಾನ್ ಶನೇಶ್ವರ. ಈ ಲೋಕದ ಮಾನವರು ಕೇಳಿದಾಕ್ಷಣ ಬೆದರುವ ದೈವವೆಂದರೆ ಶನೇಶ್ವರ. ಆದ್ದರಿಂದ ಅವನನ್ನು ಪೂಜೆ ಮಾಡಿ ಎಂದು ಸತ್ಯವ್ರತ ಆಗಲೇ ಪೂಜ್ಯರೇ ಅಂತೇಳಿ ಆ ಶನಿದೇವರನ್ನ ಪೂಜೆ ಮಾಡಿದ. ಅಪ್ಪ, ಮಿಕ್ಕುಳಿದ ಗ್ರಹದ ವಿಚಾರ ಕೇಳು. ಯಾರು ಸ್ವಾಮಿ ಅವರು? ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ಬಹುಬಾಲರಿಗೆ ಪಡಿಸುವರವರು. ರಾಹು ಕೇತುಗಳೆಂಬೋ ರಾಕ್ಷಸ ಕುಲದವರು. ವಂಚಿಸಿ ಅಮೃತ ಕುಡಿಯಲು ಕಡಿದನು ರಕ್ಕಸನ ತಲೆಯ ಶ್ರೀಹರಿ. ಮೋಸದಿ ವಂಚಿಸಿ ಅಮೃತವ ಕುಡಿಯಲು ಕಡಿದನು ರಕ್ಕಸನ ಶಿರವನು ಶ್ರೀಹರಿ. ಉಳಿದ ಶಿರವೇ ರಾಹುವಾಯಿತು ಕುಂಡಲಕ್ಕೆ ತೂಕೇಳಿ ರಾಜ. महावीर्यं चंद्रादित्य विवर्धनम शिम्मिका गर्भ संभूतं तं राहु प्रणमाम्यहं मनसा पुष्प संकाशं तारका ग्रहमस्तकं रौद्रं रौद्रात्मकं घोरं तं के
ರಾಹುಕೇತು ಪ್ರಣಮಾಮ್ಯಹಂ. ರಾಹುಕೇತುಗಳ ಪಾದಕ್ಕೆ ಗೋವಿಂದ. ಹೊತ್ತು ಮತ್ತು ಒಳ್ಳೆಯ ರೂಪದಲ್ಲಿ ಪೂಜೆ ಮಾಡುವಂತ ಈ ಗ್ರಹ ದೇವತೆಯಲ್ಲ, ರಕ್ಕಸ ಸ್ವಾಮಿ, ರಕ್ಕಸ. ಈ ರಕ್ಕಸ ವಂಚಿಸಿ ಅಮೃತ ಕುಡಿದು ಬಿಟ್ಟ. ದೇವತೆಗಳನ್ನ ವಂಚಿಸಿ ಅಮೃತ ಪಾನ ಮಾಡಿದ್ದರಿಂದ ಇವನ ಶಿರವನ್ನ ಶ್ರೀಮನ್ನಾರಾಯಣ ಕತ್ತರಿಸಿದ. ಆದರೆ ಅಮೃತ ಕುಡಿದಿದ್ದರಿಂದ ಮುಂಡ ಮತ್ತು ರುಂಡ ಬೇರೆ ಆದರೂ ಪ್ರಾಣ ಉಳಿಯಿತು. ಅದಕ್ಕೆ ರುಂಡ ರಾಹುವಾಯಿತು, ಮುಂಡ ಕೇತುವಾಯಿತು. ಈ ಎರಡೂ ಗ್ರಹಗಳು ಕೂಡ ಕ್ಷುದ್ರ ಗ್ರಹಗಳಾದರೂ ವಾಮಾಚಾರಕ್ಕೆ ಇವ್ರನ್ನ ಬಳಸ್ತಾರೆ. ಆದರೆ ಈ ಗ್ರಹಗಳು ಕೆಲವು ಬಾರಿ ಮಾನವನಿಗೆ ಉತ್ತಮ ಫಲವನ್ನು ಕೊಡುತ್ತವೆ. ಆದ್ದರಿಂದ ಈಗ ಈ ನವಗ್ರಹ ಪೂಜೆ ಪರಿಪೂರ್ಣವಾಗಿದೆ ಸ್ವಾಮಿ. ಈ ಎಲ್ಲ ಗ್ರಹಗಳ ಅನುಗ್ರಹ ನಿಮಗಿರಲಿ. ಸತ್ಯವ್ರತ ಹೇಳ್ತಿದ್ದಾನೆ ಪೂಜ್ಯರೇ, ಒಂದು ಮಾತು, ನವಗ್ರಹಗಳೆಲ್ಲ ಎಲ್ಲರ ಅನುಗ್ರಹ ನನಗೆ ಬೇಡ, 8 ಗ್ರಹಗಳ ಅನುಗ್ರಹ ಸಾಕು. ಏಕೆ ಸತ್ಯವ್ರತ ಮಹಾರಾಜ, ಏಕೆ ಈ ರೀತಿ ನುಡಿತಾ ಇದ್ದೀರಿ? ಅದಲ್ಲದೆ ಮತ್ತೇನು ಸ್ವಾಮಿ, ನೀವೇ ಹೇಳಿದಿರಲ್ಲ, ಸೂರ್ಯ, ಚಂದ್ರ, ಮಂಗಳ, ಅಂಗಾರಕ, ಬುಧ, ಗುರು, ಶುಕ್ರ, ರಾಹು, ಕೇತುಗಳು ಈ ಗ್ರಹಗಳನ್ನು ವಿಮರ್ಶೆ ಮಾಡಿ ನೋಡಿದಾಗ ಇವರು ಕೆಲವು ಕಾಲ ಮಾತ್ರ ಕೆಟ್ಟ ಫಲವನ್ನು ಕೊಟ್ಟು ಸದಾಕಾಲ ಉತ್ತಮ ಫಲವನ್ನು ಕೊಡ್ತಕ್ಕಂಥವ್ರು. ಆದ್ರೆ ನೀವು ಹೇಳಿದ್ರಲ್ಲ ಸಪ್ತಮ ಗ್ರಹ ಶನಿ ಅಂತೇಳಿ, ಅದೊಂದು ಗ್ರಹದ ವಿಚಾರ ಮಾತ್ರ ನನಗೆ ಸಮ್ಮತವಾಗಲಿಲ್ಲ. ಪಂಡಿತೋತ್ತಮರು ಹೇಳ್ತಿದ್ದಾರೆ, ಸಲ್ಲದು ಸತ್ಯವ್ರತ ಮಹಾರಾಜ. ಈ ಕಲಿಯುಗದ ಒಡೆಯನೇ ಆ ಮಹಾನುಭಾವ. ಹೀಗಿರುವಾಗ ಅವನ ಮಾತು, ಅವನನ್ನು ನೀನು ತುಚ್ಛೀಕರಿಸುವುದು ಸಲ್ಲದು. ತುಚ್ಛೀಕರಿಸದೆ ಮತ್ತೇನು ಮಾಡಲಿ ಸ್ವಾಮಿ? ಹೇಳಿದಿರಲ್ಲ ನೀವು, ತ್ರಿಮೂರ್ತಿಗಳನ್ನೇ ಬಿಡಲಿಲ್ಲ ಎಂದಿರಿ. ಏನು ಅರ್ಥ? ಮಾತಿನ ಅರ್ಥವೇನು? ಲೋಕವನ್ನು ಸಲಹುವ ಬ್ರಹ್ಮ, ವಿಷ್ಣು, ಮಹೇಶ್ವರ ಆ ತ್ರಿಮೂರ್ತಿಗಳಿಗೆ ಕಷ್ಟ ಕೊಟ್ಟವನು, ಅಥವಾ ಮಾನವರನ್ನು ಬಾಧಿಸುವನು ಸದಾಕಾಲ, ಅವನನ್ನು ದೇವರೆಂದರೆ ಒಪ್ಪಬಹುದೇ ಸ್ವಾಮಿ? ಸಲ್ಲದು. ನಾನು ಮಾಡಿದ ಪೂಜೆ 8 ಗ್ರಹಗಳಿಗೆ ಮಾತ್ರ, ಸಪ್ತಮ ಗ್ರಹಕ್ಕಲ್ಲ. ಇನ್ನೆಂದು ಮತ್ತೆಂದು ಯಾರ ಮಾತು ಕೇಳಿಯೂ ಆ ಶನಿಯನ್ನು ಪೂಜೆ ಮಾಡುವ ಮನಸ್ಸು ನನಗೆ ಬರುವುದಿಲ್ಲ. ಅವನನ್ನು ಪೂಜಿಸುವುದೇ ಇಲ್ಲ. ಅವನ ವರಬಲವೂ ನನಗೆ ಬೇಕಾಗಿಲ್ಲ. ಇದನ್ನೇ ಕಾಯುತ್ತ ನಿಂತಿದ್ದ ಯಾರು? ಅವನೇ ಭಗವಾನ್ ಶನೇಶ್ವರ. ಗಗನ ಮಂಡಲದಲ್ಲಿ ನಿಂತು ಸತ್ಯವ್ರತ ಎಲ್ಲ ದುರಾಂಕಾರಿ ನಾಡಿದೆಯೋ, ನೀಚನೆಗೆ ನಾಡಿದೆಯೋ, ನಾಡಿದೆಯೋ, ನೀಚನೆಗೆ ನಾಡಿದೆಯೋ, ಶ್ರೇಷ್ಠನಾದ ಎಲ್ಲನೇ ಕನಿಷ್ಠನೆಂದು ಜರಿದಯ, ನಾಡಿದೆಯೋ, ನೀಚ ನಾಡಿದೆಯೋ. ಆ ಶರೀರವಾಣಿ ಕೇಳಿ ಸತ್ಯವ್ರತ ತಲೆ ಎತ್ತಿದ. ಯಾರು ಯಾರು ಎಲ್ಲೋ ನಿಂತು ನನ್ನನ್ನು ಬೆದರಿಸುತ್ತಿರುವ ಆ ಶಕ್ತಿ ಯಾವುದು? ಭಗವಂತ ಹೇಳ್ತಿದ್ದಾನೆ, ಸತ್ಯವ್ರತ ನನ್ನ ಧ್ವನಿ ಕೇಳಿಯೇ ನಡುಗುತ್ತಿರುವ ನಿನ್ನ ದೇಹ ಎದುರು ಬಂದರೆ ಉಳಿಯುವುದೇನೋ ಮೂರ್ಖ. 8 ಗ್ರಹಗಳು ಶ್ರೇಷ್ಠ, ಅವನಾರೋ ಕನಿಷ್ಠ ಎನ್ನುತ್ತಿರುವೆ. ಯಾರನ್ನು ನೀನು ಕನಿಷ್ಠ ಎಂದು ಜರಿದೆಯೋ ಅವನು ನಾನೇ.
ಛಾಯಾ ತನಯ ಸೂರ್ಯ ಸುಕುಮಾರ ಯುಗ ದೈವ ಸಪ್ತಮಗ ಶ್ರೇಷ್ಠ ಶನೇಶ್ವರ ಇಲ್ಲ ಸತ್ಯವ್ರತ ಎಷ್ಟು ತುಚ್ಛವಾಗಿ ನಿಂದಿಸಿದೆ ನನ್ನ ನೀನು. ನರಮಾನವನಾದ ನಿನಗೆ ದೈವವನ್ನು ನಿಂದಿಸುವಷ್ಟು ಅಹಂಕಾರ ಬಂತೆಂದರೆ ಇದು ಅನ್ನಮಧ. ನಾನವನ ಮುಂದೆಂದು ಪೂಜಿಸುವುದಿಲ್ಲ ಎಂದು ಉತ್ಕಟತನ ತೋರುತ್ತಿರುವೆ ಎಂದರೆ ಇದು ಅಧಿಕಾರ ಮಧ. ವಿಪ್ರೋತ್ತಮನ ಮಾತಿಗೆ ಎದುರಾಡಿ ಅದು ಶಕ್ತಿಯಲ್ಲವೆಂದೆಯಾ ಎಂದ ಮೇಲೆ ಇದು ನಿನ್ನಲ್ಲಿರುವ ಸಕಲ ಮದಗಳು ಒಟ್ಟುಗೂಡಿದ ದುರ್ಮಧ. ಸತ್ಯವ್ರತ, ಇನ್ನು ನೀ ಪೂಜಿಸುವ ಯಾವ ದೈವಗಳು ನಿನ್ನನ್ನು ಕಾಪಾಡಲು ಸಾಧ್ಯವಿಲ್ಲ. ಹಿಂದಿನಿಂದಲ್ ಮೊದಲ್ಗೊಂಡು 7.5 ವರ್ಷ ನಿನ್ನ ಜನ್ಮರಾಶಿ ಪ್ರವೇಶ ಮಾಡಿ ನಿನ್ನನ್ನು ಕಾಡುತ್ತೇನೋ ಸತ್ಯವ್ರತ, ಕಾಡುತ್ತೇನೆ. ಹೇಗೆ ಕಾಡುತ್ತೇನೆ ಗೊತ್ತೇ? ಕೋಡಿಗಟ್ಟುವೆ, ಕಷ್ಟವ ಕೊಡುವೆ, ಅನ್ನ ನೀರಿಗೆ ಅಲಸುವೆ ನಿನ್ನ ಸತ್ಯವ್ರತ. ಕೋಡಿಗಟ್ಟುವೆ, ಕಷ್ಟವ ಕೊಡುವೆ, ಅನ್ನ ನೀರಿಗೆ ಅಲಸುವೆ ನಿನ್ನ ಪತ್ತೆಗಿಂತಲೇ ದೂರ ಮಾಡುವೆ, ಪತ್ತೆಗಿಂತಲೇ ದೂರ ಮಾಡುವೆ. ಕಣ್ಣ ಕೀಳಿಸಿ ಕಾಡುವೆ ನಿನ್ನ, ಕಣ್ಣ ಕೀಳಿಸಿ ಕಾಡುವೆ ನಿನ್ನ, ಬಿಡಲು ಬಿಡಲು ನಿನ್ನ, ಬಿಡಲು ಬಿಡಲು ನಿನ್ನ. ಪರರ ಮನೆಯಲ್ಲಿನ ಊಳಿಗ ಮಾಡಿಸಿ ನಿನ್ನ ಮಗನ ಕರಗಳ ಕಳಿಸಿ, ಪರರ ಮನೆಯಲ್ಲಿ ಊಳಿಗ ಮಾಡಿಸಿ ನಿನ್ನ ಮಗನ ಆ ಕರಗಳ ಕಳಿಸಿ ನಿನ್ನ ಗಂಡಳ ಕೀಳಿಸದಿದ್ದರೆ ಛಾಯ ತಲೆಯ ಕಾಲಲ್ಲ ಕೇಳೋ. ಬಿಡಲು ಬಿಡಲು ನಿನ್ನ ಧೂರ್ತ, ಬಿಡಲು ಬಿಡಲು ನಿನ್ನ ಧೂರ್ತ, ಬಿಡಲು ಬಿಡಲು ನಿನ್ನ ಬಿಡಲು ನಿನ್ನ. ಅಧಿಕಾರದಿಂದ ಮೆರೆಯುತ್ತಿರುವ ನಿನ್ನನ್ನು ಕಾಡಿಗಟ್ಟಿ ಅನ್ನ ಮದದಿಂದ ಜರೆದ ನಿನ್ನನ್ನು ಅನ್ನವಿಲ್ಲದೆ ಅಲಸಿ ಯಾವ ಅಷ್ಟಮದಗಳು ಒಟ್ಟಾಗಿ ನಿನ್ನನ್ನು ಕಾಡುತ್ತಿದ್ದಾವೋ ಅಷ್ಟಮದಗಳನ್ನು ಇಳಿಸಿ ನಿನ್ನ ಪತ್ನಿಯನ್ನು ದೂರ ಮಾಡಿ ಪರರ ಮನೆಯ ಊಳಿಗ ಮಾಡಿಸಿ ನಿನ್ನ ಕಣ್ಣು ಕೀಳಿಸದಿದ್ದರೆ ಓ ಛಾಯಾ ಸುಕುಮಾರನಲ್ಲ ಧೂರ್ತ, ಅನುಭವಿಸು ಕಷ್ಟಗಳ ಎಂದು ಭಗವಂತ ಅದೃಶ್ಯನಾಗಿ ಹೋದ. ಈ ಸತ್ಯವ್ರತ ಒಂದು ಕ್ಷಣ ದಿಗ್ಮೂಢನಾದ. ಛೇ, ನಾನೆಂತ ಕಾರ್ಯ ಮಾಡಿಬಿಟ್ಟೆ? ಅದಲ್ಲದೆ ವಿನಾಕಾರಣ ಶನಿಯನ್ನು ಜರಿಯಲು ನನಗೆ ಮನಸ್ಸು ಬಂದದ್ದಾದರೂ ಹೇಗೆ? ಅಯ್ಯೋ, ಈ ಕ್ಷಣ ಬರುತ್ತದೆಂದು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲವಲ್ಲ. ಪುರೋಹಿತರೇ, ಇದೇನಿದು? ರಾಜನ್, ಇದು ನಿನ್ನ ಪೂರ್ವ ಜನ್ಮದ ಕರ್ಮ. ಅದಾವ ಕೆಟ್ಟ ಶಕ್ತಿ ನಿನ್ನ ಹೃದಯವ ಕಿತ್ತೋ ಮಹನೀಯ. ಪರರನ್ನು ಎತ್ತರವಾದ ಧ್ವನಿಯಲ್ಲೂ ನುಡಿಯದ ನೀನು ಶನಿಯನ್ನು ಜರಿದು ಬಿಟ್ಟೆ. ಆ ಮಹಾನುಭಾವನೋ ಉಗ್ರಕೋಪ ತಾಳಿದ್ದಾನೆ. ಅಯ್ಯ, ಒಂದಂತೂ ಸತ್ಯ, ಯಾರ ಕಾಟದಿಂದ ಬೇಕಾದರೂ ತಪ್ಪಿಸಿಕೊಳ್ಳಬಹುದು, ಶನಿಕಾಟದಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಆದ್ದರಿಂದ ಇನ್ನು ಶಿವನಿಚ್ಛೆ, ನಿನ್ನ ಕುಲದೇವರಾದಂಥ ಶ್ರೀಮನ್ನಾರಾಯಣನಲ್ಲದೆ ನಿನ್ನನ್ನು ಕಾಪಾಡುವರಾರಿಲ್ಲ, ಅವನನ್ನೇ ಬೇಡಿಕೋ ಎಂದಾಗ ಆ ಸತ್ಯವ್ರತ ತನ್ನ ಅಂತಃಪುರಕ್ಕೆ ಬಂದರೆ ಅವನ ಪತ್ನಿ ಸಹಧರ್ಮಿಣಿ ಚಂದ್ರಹಾಸೆ ಆ ಸತ್ಯವ್ರತ ಮಹಾರಾಜನನ್ನು ನೋಡಿ, ಸ್ವಾಮಿ, ಇದೇನಿದು? ನಿಮ್ಮ ಮುಖಾರವಿಂದವು ಕಳೆಗುಂದಿ ಹೋಗಿದೆ. ಚಂದ್ರಹಾಸೆ, ಜರಿದೆನು ನಾನಿಂದು ಕಹತೆ ಜನನು, ಜರಿದೆನು ನಾನಿಂದು ಕಹತೆ ಜನನು, ಕೋಪದಿ ಕೊದಿದು ಶಾಪವನಿತ್ತನು.
ಶಾಪವ ಕಾಡಿಗಟ್ಟುವೆನೋ ನಿನ್ನನ್ನು ಎಂದು ಕಡು ಕೋಪದಿಂದಲಿ ಇತ್ತನು ಶಾಪವ ಕಾಡಿಗಟ್ಟುವೆನೋ ನಿನ್ನನ್ನು ಎಂದು ಆಯುವರಾರು ಕಷ್ಟದಲ್ಲೆಲ್ಲ ನಡುಗಿದೆ ಹೃದಯವು ಚಂದ್ರಹಾಸೆ ಏನ ಮಾಡಲಿ ಯಾರ ಬೇಡಲಿ ಕೋಪಗೊಂಡನು ಶನಿರಾಜ ಶನಿರಾಜ. ಚಂದ್ರಹಾಸೆ, ಇಂದು ನನ್ನ ಮಂದಬುದ್ಧಿಗೆ ಏನಾಗಿತ್ತೋ, ಗ್ರಹತೇಜನಾದ ಶನೇಶ್ವರನ ಪೂಜೆ ನಡೆಯುವಾಗ ಅವನು ಕಾಡುವ ದೇವರು ಕಾಯುವನಲ್ಲ, ಅವನನ್ನು ಪೂಜಿಸಿದ್ದು ಮನಸ್ಸಿನಿಂದಲ್ಲ ನಿಮ್ಮಿಂದಾಗಿ, ಮುಂದೆಂದೂ ಅವನ ಪೂಜೆ ಮಾಡುವುದಿಲ್ಲ ಎಂದು ಬಿಟ್ಟೆ. ಆ ದೈವವಾಣಿ ಅಶರೀರತೆಯಿಂದ ನುಡಿಯಿತು, ನಿನ್ನನ್ನು ಕಷ್ಟಕ್ಕೀಡು ಮಾಡುತ್ತೇನೆಂದು. ಏನು ಮಾಡಲಿ ಚಂದ್ರಹಾಸ? ಆ ಚಂದ್ರಹಾಸ ಹೇಳುತ್ತಿದ್ದಾಳೆ, ಸ್ವಾಮಿ ಚಿಂತೆ ಮಾಡದಿರಿ, ಚಿಂತೆ ಮಾಡಬೇಡಿ. ನಮ್ಮ ಕುಲದೈವವಾದಂಥ ಶ್ರೀಮನ್ನಾರಾಯಣ ಆ ಭಗವಂತ ಇದ್ದಾನೆ, ಬನ್ನಿ ಅವನನ್ನು ಬೇಡೋಣ ಅಂತೇಳಿ ಆ ಸತ್ಯವ್ರತ ಚಂದ್ರಹಾಸೆ ದೇವ ಮಂದಿರಕ್ಕೆ ಬರುವಷ್ಟರಲ್ಲಿ ಭಗವಾನ್ ಸುರೇಶ್ವರ ಮಾಯ ರೂಪಿನಿಂದ ಬಂದು ಆ ನಾರಾಯಣ ಮಂದಿರವನ್ನೊಕ್ಕಿದ್ದಾನೆ. ಇವರೀರುವರು ಕೂಡ ಆ ಶ್ರೀಮನ್ನಾರಾಯಣನನ್ನು ಬೇಡ್ತಾ ಇದ್ದಾರೆ. ಭಗವಂತ ಭಗವಂತ ಕುಲದೇವರಾದಂಥ ಶ್ರೀಮನ್ನಾರಾಯಣ, ಈ ಕಷ್ಟ ಕಾಲದಲ್ಲಿ ನೀನೇ ನಮ್ಮನ್ನ ಕಾಪಾಡಬೇಕು ಅಂತೇಳಿ ಆ ದಂಪತಿಗಳಿಬ್ಬರು ಮೊರೆಯಿಟ್ಟು ಬೇಡ್ತಾ ಇದ್ದಾರೆ. ಸಲಹೋ ನಾರಾಯಣ ಅನಾಥ ಬಂಧು ನೀನೆ ತಾನೆ, ಅನಾಥ ಬಂಧು ನೀನೆ ತಾನೆ, ಪೊರೆಯಯ್ಯ ನಮ್ಮನು ನಾರಾಯಣ. ಸಲಹೋ ಶ್ರೀಹರಿ ಎನ್ನುತ್ತಾ ಹೇಳಿದರು ಆ ದಂಪತಿಗಳು ತಾ. ಬಂದು ನೀನಾಗಿರುವೆ ಆಪತ್ರಕ್ಷಕ ನೀದಯ ತೋರೋ, ಶನಿ ಕಾಟದಿಂದೆಮ್ಮ ಕಾಪಾಡಯ್ಯ ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ವಿಠಲ ವಿಠಲ ಜಯ ಜಯ ವಿಠಲ 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 ಜಯ ಜಯ ವಿಠಲ 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 ನಾರಾಯಣ. ಸತ್ಯವ್ರತ ಚಂದ್ರಹಾಸೆ ಬೇಡಿಕೊಂಡರು. ಆ ಚಂದ್ರಹಾಸೆ ತುಂಬು ಗರ್ಭಿಣಿ. ಆ ಚಂದ್ರಹಾಸೆ ಹೇಳ್ತಿದ್ದಾಳೆ, ಸ್ವಾಮಿ ಶ್ರೀಮನ್ನಾರಾಯಣ, ನವಮಾಸ ತುಂಬಿದ ಸಂದರ್ಭ ನನಗೆ, ಈ ಸಮಯದಲ್ಲಿ ಶನಿಕಾಟವೆಂದರೆ ನನಗೆ ಭಯವಾಗುತ್ತಿದೆ. ಕುಲದೈವ ನೀ ಕಾಪಾಡು ಅಂದ್ರೆ ಅದೃಶ್ಯ ಶಕ್ತಿಯಾಗಿದ್ದ ಶನೇಶ್ವರ ಸತ್ಯವ್ರತ ಚಂದ್ರಹಾಸೆ ಮೆಚ್ಚಿದ್ದೇನೆ ನಿಮ್ಮ ಭಕ್ತಿಗೆ. ಶನಿಕಾಟದಿಂದ ಬಿಡುಗಡೆಯಾಗಬೇಕಾದರೆ ರಾಜ ದಂಪತಿಗಳಾದ ನೀವಿಬ್ಬರು ನಾಡನ್ನು ಬಿಡಬೇಕು, ಕಾಡನ್ನು ಸೇರಬೇಕು, ನಿಮ್ಮನ್ನು ಕಾಯುವ ಭಾರ ನನ್ನದು ಎಂದ. ಅರಿವಿಲ್ಲದ ದಂಪತಿಗಳು ನಾಡನ್ನು ಬಿಡಲು ನಿರ್ಧಾರ ಮಾಡಿದ್ರು. ಭಗವಂತ ಹೇಳ್ದ, ನೀವು ನಾಡು ಬಿಟ್ಟು ಕಾಡಿಗೆ ಹೋದ್ರೆ ಕಾಪಾಡ್ತೀನಿ ಅಂದ. ಆಗ ಆ ದಂಪತಿಗಳಿಬ್ಬರು ನಿರ್ಧಾರ ಮಾಡಿದ್ರು, ಯಾರಿಗೂ ತಿಳಿಸದಂತೆ ಈ ರಾಜ್ಯ ಬಿಟ್ಟು ಹೋಗಬೇಕು ಅಂತೇಳಿ. ಅದಕ್ಕೆ ಸತ್ಯವ್ರತ ಮಹಾರಾಜ ಹೇಳ್ತಿದ್ದಾನೆ, ಚಂದ್ರಹಾಸೆ ಬೇಕಾದ ಉಡುಪುಗಳನ್ನ ಆಹಾರ ಪದಾರ್ಥವನ್ನ ಸಂಗ್ರಹ ಮಾಡಿಟ್ಟುಕೋ. ನಾನು ಮಧ್ಯರಾತ್ರಿಯ ಸಮಯ ಕುದುರೆಯ ಲಾಯಕ್ಕೋಗಿ ಉತ್ಕೃಷ್ಟವಾದ ಕುದುರೆ ನೀಡುತ್ತರ್ತೇನೆ. ಯಾರಿಗೂ ಹೇಳುವುದು ಬೇಡ. ಕಷ್ಟ ಕಳೆವ ತನಕ ಕಾಡಲ್ಲಿ ವಾಸ ಮಾಡಿದ್ರು ಸರಿಯೇ, ನಾಡಲ್ಲಿರೋದು ಬೇಡ. ನಮ್ಮ ನಾಡಿನ ಜನ ಮಾತ್ರ ಸುಭಿಕ್ಷವಾಗಿರಲಿ ಅಂತೇಳಿ ಒಪ್ಪಿಸಿದ್ದಾನೆ. ತುಂಬು ಗರ್ಭಿಣಿಯಾದ ಚಂದ್ರಹಾಸೆ ಆಭರಣಗಳನ್ನು ತೆಗೆದಿಟ್ಟು ಕೆಲವು ಬಟ್ಟೆಗಳನ್ನು ಸಂಗ್ರಹಿಸಿಕೊಂಡು ಕೆಲವಷ್ಟು ಆಹಾರವನ್ನು ಸಂಗ್ರಹಿಸಿಕೊಂಡಿದ್ದಾಳೆ. ಈ ಸತ್ಯವ್ರತ
ಕತ್ತಲೆಯಲ್ಲಿ ಕುದುರೆ ಲಾಯಕ್ಕೆ ಬಂದರೆ ಭಗವಾನ್ ಶನಿ ಪ್ರೇರಣೆಯಿಂದ ಅವನ ಮನಸ್ಸೇ ತುರಗವಾಗಿ ನಿಂತಿದೆ. ಹೋದಾಕ್ಷಣ ಅವನ ಕೈಗೆ ಅದೇ ಕುದುರೆ ಸಿಕ್ತಂತೆ ನೋಡಿ, ಸತ್ಯವ್ರತನ ಕೈಗೆ. ಆ ಕುದುರೆ ಹಿಡಿದು ತಂದ. ಚಂದ್ರ ಆಸೆಯನ್ನ ಮುಂದೆ ಕುಳ್ಳಿರಿಸಿಕೊಂಡು 2 ಕೈನ ಆಸರಲ್ಲಿ ಪತ್ತಿ ಹಿಡಿದುಕೊಂಡು ಲಗಾಮನ್ನಿಡಿದು ಒಂದು ಬಾರಿ ಚಬಕನ್ನೆಳೆದು ಹೈ ಅಂದ. ಆಗೆಂದಾಕ್ಷಣ ಅಂಬರ ಸೇರಿತು ತುರಗವಾಕ್ಷಣದಿ ಆರುತ ಬರುತ್ತಲಿದೆ. ಅಂಬರ ಸೇರಿತು ತುರಗವಾಕ್ಷಣದಿ ಆರುತ ಬರುತ್ತಲಿದೆ. ಭಯದಿಂದಲೇ ಸತ್ಯವ್ರತನು ತಾನಡುಗಿದನು ಮನದೇ. ನಾರಾಯಣ ನಮೋ ನಾರಾಯಣ, ನಾರಾಯಣ ನಮೋ ನಾರಾಯಣ. ಶನಿದೇವನ ಮನಸ್ಸು ಕುದುರೆ ಆಗಿತ್ತು. ಕುದುರೆ ಮೇಲೆ ಕುಳಿತ ರಾಜ ದಂಪತಿಗಳನ್ನ ಒತ್ತು ತಂದು ನಡು ಕಾಡಿನ ಮಧ್ಯೆ ಥಟ್ಟನೆ ಒದರಿ ಕೆಡವಿತು. ಥಟ್ಟನೆ ಕೆಳಗುರುಳಿದರು. ಕೆಳಗುರುಳಿದಾಕ್ಷಣ ಒತ್ತು ತಂದ ತುರಗ ಮಾಯವಾಯಿತು. ಸತ್ಯವ್ರತ ಚಂದ್ರಹಾಸೆ, ನನಗೇನು ಪೆಟ್ಟಾಗಲಿಲ್ಲ ತಾನೆ? ಇಲ್ಲ ಸ್ವಾಮಿ, ಇಲ್ಲ ಇಲ್ಲ ಇಲ್ಲ. ಪತಿಯಾಸರೆ ಇರುವನಕ ತನಕ, ಪತಿಯಾಸರೆ ಇರುವನಕ ಸತಿಗೆಲ್ಲಿಯ ಬಾಧೆ, ಸತಿಗೆಲ್ಲಿಯ ಬಾಧೆ. ನೀವಿದ್ದಿರಲ್ಲ ಸ್ವಾಮಿ, ನನಗೆ ಯಾವ ನೋವು, ಯಾವ ದುಃಖ, ಯಾವುದು ಚಿಂತೆ ಇಲ್ಲ. ಆದರೆ ಚಂದ್ರಹಾಸೆ, ಕುದುರೆ ಅಗಗನ ಮಾರ್ಗದಲ್ಲಿ ಒತ್ತು ತಂದು ಬಿಸುಟಿತಲ್ಲ, ಇದು ಯಾರ ಮಾಯವಿರಬೇಕು? ಓಹೋ, ಅವನೇ ಭಗವಾನ್ ಶನೇಶ್ವರ. ನಾಡ ಬಿಡಿಸಿ ಕಾಡಿಗಟ್ಟುವೆನೆಂದು ಶಪಥಗೈದು ಹಟ್ಟಿ ಬಿಟ್ಟನು ಕಾಡಿಗೆ ತುಂಬು ಗರ್ಭಿಣಿ ಪತ್ನಿಯೊಂದಿಗೆ. ಶಪಥ ಮಾಡಿದ್ದ ಅವನು ಭಗವಂತ, ನಾನು ಕಾಡುಗಟ್ಟುತ್ತೇನೆ ಅಂತ. ಕಾಡುಗಟ್ಟಿದ್ದಾನೆ. ಚಂದ್ರಹಾಸೆ, ಎದುರುವುದು ಬೇಡ. ಕಷ್ಟವೆಷ್ಟು ಬಂದರೂ ಸತ್ಯ ಧರ್ಮನಿಷ್ಠೆ ಬಿಡುವುದು ಬೇಡ. ಕಾಡಲು ಬಂದಿರುವ ದೈವವೇ ಕಾಪಾಡುತ್ತಾನೊಂದು ದಿನ. ಚಿಂತೆ ಮಾಡಬೇಡ ಬಾ ಅಂತೇಳಿ ಆ ದಂಪತಿಗಳಿಬ್ಬರು ಕಾಡಿನ ನಡುವೆ ನಡೆದು ಹೋಗ್ತಾ ಇದ್ದಾರೆ. ಕಾಡಿನ ನಡುವೆ ಸತ್ಯವ್ರತನು ಚಂದ್ರಹಾಸೆಯ ಪಡಗೂಡಿ ನಡೆಯುತ್ತಲಿಹನು, ನರಳುತ್ತಲಿಹರು ಬಾಧೆಗಳ ಸಹಿಸಲಾಗದೆ. ಮುನಿದನು ಕಲಿ ಪುರುಷ ಇತ್ತನು ಕಷ್ಟಗಳ, ಮುನಿದನು ಕಲಿ ಪುರುಷ ಇತ್ತನು ಕಷ್ಟಗಳ. ಚಂದ್ರಹಾಸೆ ಸತ್ಯವ್ರತರು ನೋವಲಿ ನಡೆದರು ಕಾಡಿನಲ್ಲಿ. ಸಹಿಲದ ಸದಳ ತುಂಬು ಗರ್ಭಿಣಿ ಚಂದ್ರಹಾಸೆಯ ಜೀವನ. ದೇವ ಶನಿದೇವ ಮೊರೆ ಕೇಳೋ ಮಹಾನುಭಾವ. ನಡೆದು 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 ರಾಜ ದಂಪತಿಗಳಿಬ್ಬರು ಕಾಡಿನ ಮಧ್ಯಭಾಗಕ್ಕೆ ಬಂದರು. ದಟ್ಟವಾದ ಅರಣ್ಯ, ಕ್ರೂರ ಮೃಗಗಳ ಘೋರ ಶಬ್ದ, ಕಾಲಿಟ್ಟಡೆ ಕಾಳಿಂಗ ಸರ್ಪಗಳು, ಎಲ್ಲಿ ನೋಡಿದರೂ ವಿಷಜಂತುಗಳು. ಆದರೆ ಆ ಸತ್ಯವ್ರತನ ಧರ್ಮ ಬುದ್ಧಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಹೀಗಿರುವಾಗ ಆಗಾಗಲೇ ಮುಸ್ಸಂಜೆಯ ಸಮಯ. ಚಂದ್ರಹಾಸೆ ಥಡ್ಡನೆ ಕೆಳಗೆ ಕುಳಿತು, ಸ್ವಾಮಿ ಏನು ಚಂದ್ರಹಾಸೆ? ಬಾಯಾರಿಕೆ, ದಾಹ, ವಿಪರೀತವಾದ ದಾಹ. ಸತ್ಯವ್ರತ ಹೇಳುತ್ತಿದ್ದಾನೆ, ಸ್ವಲ್ಪ ಸಮಾಧಾನ. ಚಂದ್ರಹಾಸೆ, ಈಗಾಗಲೇ ಕತ್ತಲ ಆವರಿಸುತ್ತಿದೆ. ಇದು ದಟ್ಟ ಅರಣ್ಯ, ಘೋರ ಕಾಡು. ಇಲ್ಲಿ ಎಲ್ಲಿ ಜಲವಿರುವುದೋ ನನಗೆ ತೋಚದು. ಈ ದಾರಿಯೋ ಒಂದು ದಿನವೂ ನೋಡಿಲ್ಲ, ಅಪರಿಚಿತವಾದ ದಾರಿ. ನಾನೇನಾದರೂ ನಿನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ಹೋದರೆ, ಜಲವನ್ನರಸಿ ಜಲ ತರುವ ಮೊದಲೇ
ಯಾವುದಾರು ಪ್ರಾಣಿಯ ದಾಳಿಗೆ ನೀ ತುತ್ತಾದರೆ ಗತಿ ಏನು? ಅಥವಾ ನೀರು ತರುವ ಮೊದಲೇ ಯಾವುದಾದರೂ ಪ್ರಾಣಿ ನನಗೆ ದಾಳಿ ಮಾಡಿದರೆ ಗತಿ ಏನು? ಚಂದ್ರಹಾಸೆ, ಸ್ವಾಮಿ, ಎಂದು ಇಲ್ಲದ ವಿಪರೀತ ಸಂಕಟ ನನಗಿಂದು. ಬಾಯಾರಿಕೆ ಸಹಿಸಲಾಗುತ್ತಿಲ್ಲ. ಅಯ್ಯೋ ಅಯ್ಯೋ, ಉದರ ಶೂಲೆ ತಡೆಯಲಾಗ್ತಾ ಇಲ್ಲ, ಗಂಟಲೊಣಗುತ್ತಿದೆ. ಸತ್ಯವ್ರತ ಮಹಾರಾಜ ಹೇಳ್ತಾನೆ, ಚಂದ್ರಹಾಸೆ, ಹಾಗಾದರೆ ನಮ್ಮ ಧರ್ಮವೇ ನಮ್ಮನ್ನು ಕಾಪಾಡಲಿ. ಇದೋ ಈ ಬಂಡೆಯ ಕಲ್ಲಿನ ಮರೆಯಲ್ಲಿ ಕುಳಿತಿರು, ನಾನು ಎಲ್ಲಿಯಾದ್ರೂ ಜಲ ತರ್ತೇನೆ ಅಂತೇಳಿ ಆ ಮಹಾನುಭಾವನಾದ ಸತ್ಯವ್ರತ ತುಂಬು ಗರ್ಭಿಣಿಯಾದಂಥ ಚಂದ್ರಹಾಸೆಯನ್ನ ನಡು ಅರಣ್ಯದಲ್ಲಿ ಬಿಟ್ಟು ಬರ್ತಾ ಇದ್ದಾನೆ. ಬಹಳ ದೂರ ಬಂದ. ಎಷ್ಟು ದೂರ ಬಂದರೂ ನೀರಿನ ಸುಳಿವಿಲ್ಲ, ಹೊರತೆ ಕಾಣಲಿಲ್ಲ. ಕೊನೆಗೆ ಎಲ್ಲೋ ಒಂದು ಆಳದ ಕಮರಿಯಲ್ಲಿ ಜುಳು 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 ಎಂಬ ಶಬ್ದ. ಅಲ್ಲಿಗೆ ಇಳಿಯೋದೆ ಹಾಗೆ, ಕತ್ಲೆ, ತುಂಬಾ ಕತ್ತಲೆ. ಆ ಕಮರಿಗೆ ಇಳಿಯೋದೆ ಹಾಗೆ ಅನ್ನುವಾಗ ಅವನ ಬೆರಳಲ್ಲಿ ವಜ್ರದುಂಗುರ, ಉತ್ಕೃಷ್ಟವಾದ ವಜ್ರ ಪಳಪಳ ಪಳನೆ ಬಳಿತಾ ಇತ್ತು. ಆಹಾ, ಇದನ್ನು ದಡದ ಮೇಲಿಟ್ಟು ಈ ಬೆಳಕಿನಲ್ಲಿ ಕೆಳಗಿಳಿದು ಜಲ ತುಂಬಿಕೊಳ್ತೇನೆ ಅಂತೇಳಿ ಆ ವಜ್ರದುಂಗುರವ ತೆಗೆದು ದಡದಲ್ಲಿ ಇರಿಸಿದ. ಕಮರಿಯೊಳಗಿಳಿದ, ಜಲವನ್ನ ತುಂಬಿಕೊಂಡು ಒಂದು ಆ ಎಲೆದೊನ್ನೆಯಲ್ಲಿ ಜಲ ತುಂಬಿಕೊಂಡು ಮೇಲೆ ಬರುವಷ್ಟರಲ್ಲಿ ಶನಿ ಮಾಯ ಪ್ರೇರಣೆಯಿಂದ ಘಟ ಸರ್ಪ ಬಂದು ಎಡೆ ಎತ್ತಿ ಬಂದು ವಜ್ರದುಂಗುರವನ್ನು ಥಟ್ಟನೆ ನುಂಗಿತು. ದಾರಿ ತಪ್ಪಿದ ಸತ್ಯವ್ರತ. ದೇವಾ ಶನೇಶ್ವರ, ಇದೇನಿದು? ವಜ್ರದುಂಗುರವನ್ನು ಸರ್ಪ ಬಂದು ನುಂಗಿತಲ್ಲ, ಗತಿಯೇನು ದೇವಾ? ಎನ್ನ ಸತಿಮಣಿಗಾದಿರುವಳು ಜಲವಾ, ಬೆಳಕು ಮಾಯವಾಯಿತು, ಕಾಯುವರಾರೋ ಶನಿದೇವಾ, ಶನಿದೇವಾ. ಗತಿಯಾರೋ ನನಗೆ ಶನಿದೇವಾ, ಕಾಯುವರಾರು ಇನ್ನು ಜೀವವ. ಗತಿಯಾರು ನನಗೆ ಶನಿದೇವಾ, ಕಾಯುವರಾರು ಆ ಜೀವವ. ತುಂಬು ಗರ್ಭಿಣಿ ಕಾಡಿನೊಳು ಕಾಯುತ್ತಿಹಳು ನನ್ನ, ದಾರಿ ಕಾಣದೆ ದಿಕ್ಕೆಟ್ಟು ನಿಂತಿಹೆನು ನಾನು. ದೇವಾ ಶನಿದೇವಾ, ಅಯ್ಯ ಮಹಾನುಭಾವ. ಪರಮಾತ್ಮ, ಅಯ್ಯೋ ನನ್ನ ಚಂದ್ರಹಾಸೆಗೆ ಗತಿ ಏನು? ದಾರಿಯ ಸುಳಿವಿಲ್ಲವಲ್ಲ ಪರಮಾತ್ಮ. ದಾರಿಯ ತಪ್ಪಿದ ಸತ್ಯವ್ರತನು ಅಲೆಯುತ್ತಿಹನು ಕಾಡಿನಲ್ಲಿ, ಪತಿಗಾಗಿ ಕಾದು ಕುಳಿತಿಹಳು ಚಂದ್ರಹಾಸೆ ಅರಣ್ಯದಲ್ಲಿ. ಅತ್ತ ಪತಿಯು ಇತ್ತ ಸತಿಯು ಕ್ಷಣ ಕ್ಷಣವೂ ಭಯಗೊಂಡು, ಗತಿಯೇನೋ ನನಗೆ ಎನ್ನುತ್ತ ಗತಿಯೇನೋ ಶನಿದೇವಾ, ದೇವಾ ಶನಿದೇವಾ. ಹೀಗಿರುವಾಗ ಇತ್ತ ಕಡೆ ಹಾ ಚಂದ್ರಹಾಸ್ಯ ಭಯದಿಂದ ಇದೇನು, ನನ್ನ ಪತಿ ಎತ್ತ ಹೋದರು, ಈ ಕಾಡ್ಗತ್ತಲೊಳಗೆ ಕ್ರೂರಮೃಗಗಳ ಶಬ್ದದೊಳಗೆ ನಾ ಜೀವಿಸುವುದೆಂತು ಅಂದ್ರೆ, ಇದ್ದಕ್ಕಿದ್ದಂತೆ ಭಗವಾನ್ ಶನೇಶ್ವರನ ಮಾಯಾ ಪ್ರೇರಣೆ ಹೆಬ್ಬುಲಿಯೊಂದು ಕೆಕ್ಕಿರಿದು ಬರ್ತಿದೆ. ಅಬ್ಬರದ ಧ್ವನಿಯನ್ನು ತೋರುತ್ತಾ ಅದರ ಅಬ್ಬರ ಚೆಲ್ಲೆನ್ನುವಂತೆ, ಅಯ್ಯಯ್ಯೋ ಹುಲಿ ಬರ್ತಿದೆಯಲ್ಲ ಅಂತೇಳಿ ಆ ತುಂಬು ಗರ್ಭಿಣಿ ಚಂದ್ರಹಾಸೆ ಮೇಲೆದ್ದು ನಡೆಯಲಾಗ್ತಾ ಇಲ್ಲ. ಒಂದು ಕೈಯಲ್ಲಿ ತನ್ನ ಹೊಟ್ಟೆಯನ್ನಿಡಿದು ಪರಮಾತ್ಮ ಶನೇಶ್ವರ ಎಂದು ಓಡ್ತಾ ಇದ್ದಾಳೆ. ಆ ಹೆಬ್ಬುಲಿ ಬೆನ್ನತ್ತು ಬರ್ತಾ ಇದೆ. ಆ ಚಂದ್ರಹಾಸೆ ಮುನ್ನುಗ್ಗಿ ಹೋಗ್ತಾ ಇದ್ದಾಳೆ.
ಆ ಹುಲಿ ಬರುವ ಭಯಕ್ಕೆ ಯಾವ ದಾರಿಲಿ ಬರ್ತಿದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಗೊತ್ತಿಲ್ಲ. ಆ ಚಂದ್ರಹಾಸೆ ತಂದು ಕೈಯಲ್ಲಿ ತನ್ನ ಹೊಟ್ಟೆ ನಿಡಿದು ಮತ್ತು ಮಗದೊಂದು ಕಡೆ ಹುಲಿಯನ್ನು ನೋಡುತ್ತಾ ಮುಂದೆ ತಿರುಗಿ ಓಡ್ತಾ ಇದ್ದಾಳೆ. ಆ ಬೆನ್ನತ್ತಿ ಬರ್ತಾ ಇದೆಯಂತೆ ಹೆಬ್ಬುಲಿ. ಕಾಡುತ್ತಾ ಬರುತ್ತಲಿದೆ ಹುಲಿಯು, ಕಾಡುತ್ತಾ ಬರುತ್ತಲಿದೆ. ಓಡುತ್ತಿಹಳು ಮಹಾರಾಣಿ ಆ ತುಂಬಿದ ಗರ್ಭಿಣಿ. ದಿಕ್ಕು ಕಾಣದೆ ಚಂದ್ರಹಾಸೆಯು ಓಡುತ್ತಿಹಳು ತಾನು. ಬೆನ್ನಟ್ಟಿ ಬಂದಿತು ಘೋರ ವ್ಯಾಘ್ರವು. ಶಬ್ದ ಕೇಳಿ ಆ ರಾಣಿ ದಿಕ್ಕೆಟ್ಟು ಓಡಿ ಬಂದು ಒಂದು ಕಲ್ಲು ಎಡವಿ ದಡ್ಡನೆ ಕೆಳಗೆ ಬಿದ್ಲು. ಕೆಳಗೆ ಬಿದ್ದು ತಲೆ ಎತ್ತಿ ನೋಡ್ತಾಳೆ, ಒಂದು ದೊಡ್ಡ ತಾರೆಯ ಮರ. ಆ ಬಿದ್ದ ರಭಸಕ್ಕೆ ಆಕೆಗೆ ಉದರ ಶೂಲೆ ಪ್ರಾರಂಭವಾಯಿತು, ಪ್ರಸವ ವೇದನೆ ಪ್ರಾರಂಭವಾಯಿತು. ಹುಲಿಯ ಶಬ್ದ ನಿಂತಿತು. ಒಂದು ಕಡೆ ಸಮಾಧಾನ, ಮತ್ತೊಂದು ಕಡೆ ಭಯ. ಆ ಉದರ ಶೂಲೆ ಪ್ರಸವ ವೇದನೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಮ್ಮ ಅಮ್ಮ ಅಂತಾಳೆ, ದುಃಖಿಸ್ತಾ ಇದ್ದಾಳೆ. ದುಃಖಿಸುತ್ತಾ ಮೇಲೆದ್ದಳು. ಆ ಉದರ ಗರ್ಭ ಹೊಟ್ಟೆಯಿಂದ ಜಾರಿ ಬೀಳ್ತಿದೆಯೇನೋ ಅನ್ನುವಷ್ಟು ನೋವು. ದೇಹದ ಎಲುಬುಗಳೆಲ್ಲ ಒಟ್ಟಾಗಿ ಒಂದೇ ಬಾರಿ ಮುರಿದಷ್ಟು ಯಾತನೆ. ವಿಪರೀತವಾದ ಬೆನ್ನಿನ ಸೆಳೆತ, ಪ್ರಸವ ವೇದನೆ. ನಾಡಿಗೆ ಅರಸಿಯಾದರೂ ಶೂಲಗಿತ್ತಿ ಇಲ್ಲ, ಶೂಲಗಿತ್ತಿ ಇಲ್ಲ. ಏನು ಮಾಡ್ತಾಳೆ? ಹಪ್ಪಿಕೊಂಡಳು ತಾರೆಯ ಮರವ. ಹಪ್ಪಿಕೊಂಡು ಅಮ್ಮ ಅಮ್ಮ, ತುಂಬು ಗರ್ಭಿಣಿ ನಾನು, ಪ್ರಸವ ವೇದನೆ ಆಗ್ತಿದೆ. ನನ್ನ ಗರ್ಭದ ಕಂದ, ನನ್ನ ಗರ್ಭದ ಕಂದ ಹೊರ ಬರುವ ಸಮಯದಲ್ಲಿ ನನ್ನನ್ನು ಕೇಳುವರಿಲ್ಲ, ನನ್ನನ್ನು ಸಂತೈಸುವರಿಲ್ಲ. ಅಮ್ಮ ಅಮ್ಮ, ತಾರೆಯ ಮರದ ತಾಯಿ ನೀನೇ ನನ್ನಮ್ಮ. ಈ ಪ್ರಸವ ವೇದನೆಯನ್ನು ಸಹಿಸಲಾಗುತ್ತಿಲ್ಲವಮ್ಮ, ನೀನೇ ನನ್ನನ್ನು ಕಾಪಾಡಬೇಕು ಅಂತೇಳಿ ಹಪ್ಪಿಕೊಂಡಿದ್ದಾಳೆ ಚಂದ್ರಹಾಸೆ ಆ ತಾರೆಯ ಮರವನ್ನ. ಅಮ್ಮ ನೀನೇ ನನ್ನ ಕಾಪಾಡಬೇಕು ಅಮ್ಮ, ಅಮ್ಮ ನೀನೇ ನಮ್ಮ ಕಾಪಾಡಬೇಕು ಅಮ್ಮ. ನನ್ನ ಗರ್ಭದ ಒಳಗಿರುವ ಆ ಕಂದನ ಕಾಪಾಡಮ್ಮ, ನನ್ನ ಗರ್ಭದ ಒಳಗಿರುವ ನನ್ನ ಮಗುವ ಕಾಪಾಡಮ್ಮ. ಅಮ್ಮ ನೀ ನನ್ನ ಕಾಪಾಡು ತಾರೆಯ ಮರದಮ್ಮ. ದೇಹದ ಬಾಧೆಯ ಸಹಿಸಲಾಗದು, ಪ್ರಾಣ ಹೋಗುತ್ತಿದೆಯಮ್ಮ. ಪ್ರಸವ ವೇದನೆಯ ಅಮ್ಮ, ನೀನೀಗೆ ತಾರೆ ಮರದಮ್ಮ. ಪ್ರಸವ ವೇದನೆಯ ನೋವ ನೀನೀಗಬೇಕು ನನ್ನಮ್ಮ. ಅಮ್ಮ ಅಕ್ಕ ತಂದೆ ಎಲ್ಲವೂ ನೀನೆ, ನಿನ್ನ ನಂಬಿದೆ ತಾರೆಯ ಮರದಮ್ಮ. ಅಮ್ಮ ತಾರೆಯ ಮರದಮ್ಮ, ನನ್ನ ಕಾಪಾಡೆ ನನ್ನಮ್ಮ, ನನ್ನ ಕಾಪಾಡೆ ನನ್ನಮ್ಮ. ಅಮ್ಮ ಹೊಟ್ಟೆಯನ್ನು ಒತ್ತು ಹಿಡಿದಳಂತೆ ಆ ತಾಯಿ. ಹೊಟ್ಟೆಯನ್ನು ಒತ್ತು ಹಿಡಿದರೆ ಆ ತಾಯಿ ತಾರೆಯ ಮರದಮ್ಮ
ವೃಕ್ಷ ಸತಿ ಜಗದಂಬೆ ಆಕೆಗೆ ಸಹಕರಿಸಿದ್ದಾಳಂತೆ. ಆಕೆಯ ಗರ್ಭ ಜಾರಿ ಶಿಶುವೊಂದು ಕೆಳಗೆ ದೊಪ್ಪನೆ ಬಿತ್ತು. ಒಂದು ಸುಂದರವಾದ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಚಂದ್ರಹಾಸೆ. ಆಹಾ, ಆ ಮಗುವಿನ ಅಳುವಿನ ಧ್ವನಿ ಕೇಳಿ ಜ್ಞಾನ ತಪ್ಪಿ ಬಿದ್ದಿದ್ದ ಚಂದ್ರಹಾಸೆ ಎಚ್ಚರಪಟ್ಟು ನೋಡ್ತಾಳೆ. ಅಯ್ಯೋ ನನ್ನ ಮಗು, ಅಯ್ಯೋ ನನ್ನ ಮಗು ಅಂತೇಳಿ ಆ ಮಗುವನ್ನೆತ್ಕೊಂಡು ಅಲ್ಲಿ ಬಿದ್ದಿದ್ದ ಚೂಪಾದ ಕಲ್ಲಿಂದ ತನ್ನ ಕರುಳ ಬಳ್ಳಿಯನ್ನ ಥಟ್ಟನೆ ಕತ್ತರಿಸಿಕೊಂಡು. ನೋಡಿ, ಭಗವಂತನ ಕೋಪ ಯಾವ ಮಟ್ಟಕ್ಕೆ ನಮ್ಮನ್ನು ಕೊಂಡು ಹೋಗ್ತದೆ ಅಂದ್ರೆ, ಮಹಾರಾಣಿಗೆ ಹೆರಿಗೆ ಮಾಡಿಸೋರಿಲ್ಲ, ಮಹಾರಾಣಿಗೆ ಸೇವೆ ಮಾಡೋರಿಲ್ಲ, ಯಾವ ಸ್ಥಿತಿಗೆ ತಲುಪಿಡ್ತೀವಿ. ಅದಕ್ಕೆ ಯಾವತ್ತೂ ದೈವವನ್ನ ನಿಂದಿಸಬಾರದು. ಮತ್ತೇನಕ್ಕೆ ಅಷ್ಟವೇ ಕೊನೆ ಅಲ್ಲ, ಕೊಂದು ಬಿಡ್ಲಿಲ್ಲ, ಕಾಡ್ತಾನೆ ಅಂತ. ಶನೀಶ್ವರ ಅಂದ್ರೆ ಕೊಲೆಗಾರ ಅಲ್ಲ, ಕೊಲೆಗಡುಕ ಅಲ್ಲ, ಕಾಡುವವ. ನಮ್ಮದು ಬದುಕು ಅಂತ ತೋರ್ಸೋನು. ಕಷ್ಟಪಟ್ಟ ಮೇಲೆ ಸುಖದ ಬೆಲೆ ಗೊತ್ತಾಗೋದು, ಹೊಟ್ಟೆ ಅಷ್ಟ ಮೇಲೆ ಅನ್ನದ ರುಚಿ ಗೊತ್ತಾಗೋದು. ನೋಡು, ಅನ್ನದ ರುಚಿ ಹೆಂಗೆ ಗೊತ್ತಾಯ್ತು, ಎಷ್ಟು ತುಂಬ್ಕೊಂಡಿದ್ರು ಎಲ್ಲ. ನನ್ನ ಕತೆ ಕೇಳೋಕೆ ಬಂದವ್ರು ಎನ್ಕೊಬಿಟ್ಟಿದ್ದೆ, ಊಟ ಮಾಡ್ಕೊಂತೋದ್ರು ಎಲ್ರು. ಅವರು ಓಡ್ಬಿಟ್ರು. ಪರವಾಗಿಲ್ಲ, ಒಂದಷ್ಟು ಜನ ಮಾತ್ರ ಧೈರ್ಯ ಮಾಡಿ ಕುಂತವ್ರೆ. ಈಗ ಅವ್ರ ತಾಳ್ಮೆನೂ ಜಾಸ್ತಿ ಪರೀಕ್ಷೆ ಮಾಡಬಾರ್ದು ನಾವು. ಅದಕ್ಕೂ ಗೊತ್ಕೊಂಬಿಡಪ್ಪ, ನೀವು ಊಟ ತಿನ್ನಕ್ಕೆ ಹೋಗಿದ್ದೀನಿ ಗೊತ್ತು ನನಗೂ. ಅವ್ನು ಸತ್ಯ ಹೇಳಕ್ಕಂತ, ಅವ್ನು ದೊಡ್ಡವ್ರು ಹೇಳೋದಿಲ್ಲ, ಸತ್ಯ ಹೇಳ್ತಾನೆ. ನೋಡಿ, ಯಾವತ್ತು ನಾವು ದೇವ್ರ ಪೂಜೆ ಏನು ಮಾಡೋದು ಬೇಡ. ಯಾರು ನಮ್ಮನ್ನು ಮಾಡು ಅಂತ ಹೇಳುವುದೂ ಇಲ್ಲ, ನೀ ಪೂಜೆ ಮಾಡಬೇಕು. ಅಥವಾ ಯಾರಾದರೂ ಬ್ರಾಹ್ಮಣೋತ್ತಮರು ಬಂದು ನಿಮ್ಮಲ್ಲಿ ಹೋಮ ಮಾಡಿಸೆಯ, ನಾ ಮಾಡ್ತೀನಿ ಅಂತೇನು ಬರುವುದಿಲ್ಲ. ನಾವೇನು ಮಾಡಿಸೋದು ಬೇಡ್ರಿ, ತೊಂದರೆ ಇಲ್ಲ. ಆದರೆ ಅವ್ರನ್ನ ನಿಂದಿಸಬಾರ್ದು, ಅವ್ರನ್ನ ಅಪಮಾನ ಮಾಡೋದು. ನೀನು ಸರಿಯಾ, ನೀವೆಲ್ಲ ಕಳ್ಳರು, ನೀವೆಲ್ಲ ಸುಳ್ಳರು, ನಮ್ಮ ಮನೆ ಕರೀದಾರೆ ಬೇಡಪ್ಪ. ಅದು ಕಟ್ಕ ನಮಗೇನು. ಅದಲ್ಲದೆ ಯಾರ ಮನೆಗಾರು ಬಂದು ಒತ್ತಾಯ ಮಾಡಿ ಏನಾದ್ರು ನೀನು ತಗೊಳ್ಳೇಬೇಕು, ನೀ ಚೀಟಿ ಕಟ್ಟಲೇಬೇಕು, ಎಲ್ಲ ಕಟ್ಸ್ತಾರಲ್ಲ, ಫೈನಾನ್ಸ್ ಕಟ್ಸ್ಬೇಕು, ಹಿಂಗೆಲ್ಲ ಒತ್ತಡ ಮಾಡಿದ್ರೆ ನೀನು ನಾನು ಕೇಳ್ದಲ್ಲ ಅನ್ಬೋದು. ಅವ್ರು ಹಿಂಗೆ ಕೇಳಿದ್ರೆ, ಇವತ್ತು ಬೆಳಿಗ್ಗೆ ಸತ್ಯನಾರಾಯಣ ಕತೆ ಮಾಡಿದ್ರು ನಮ್ಮ ರಾಮಕೃಷ್ಣನವ್ರ ಮನೆಯಲ್ಲಿ. ಅವ್ರು ಬಂದು ನೀವು ಪೂಜೆ ಮಾಡಿಸಿ, ನೀವು ಮಾಡಿಸ್ಲೇಬೇಕು, ನಾವು ಬಂದು ಮಾಡಲೇಬೇಕು, ಮಾಡಿಸಿದ್ರೆ ಮಾತ್ರ ಉಳಿತೀರಿ, ಇದ್ರ ಹೋಗ್ಬಿಡ್ತೀವಿ ಅಂತ ಅವ್ರೇನು ಹೇಳಿ. ನಾವು ಅವ್ರ ಮನೆಗೆ ಹೋದಾಗ ಹೇಳೋರು ಅಷ್ಟೆ. ಬೇಡವಾ, ಸುಮ್ಮನಿದ್ರೆ ಆಯ್ತಪ್ಪ. ಸುಮ್ಮನೆ ಎಲ್ಲರನ್ನು ನಿಂದಿಸಿ ಅವ್ರ ಶಾಪ ಅಂದರೆ ಯಾರು? ಅವರೇ ಕೊಡಬೇಕಾ? ನಮ್ಮ ತಾಯಿ ಶಾಪ ಕೊಡಲ್ವಾ? ನಮ್ಮ ನೆರವರ ಶಾಪ ಕೊಡಲ್ವಾ? ಅದಕ್ಕೆ ಯೋಚನೆಗಳನ್ನು ದೂರ ಇಡೋಣ, ಒಳ್ಳೆ ಚಿಂತನೆ ಮಾಡೋಣ, ಒಳ್ಳೇದಾಗಲಿ. ಎಲ್ಲ ತುಂಬ ಜನ ಶನೇಶ್ವರಂಗೆ ನೋಡಿದೆ, ಅಕ್ಷತೆ ಕೊಟ್ಟರು ಗುರುಗಳ ಆಕ್ರಮ ಅಂತ ಎಲ್ಲ ಹಾಕಿದ್ರು. ಏನೇನು ಕಷ್ಟ ಅದು ಎಳ್ಕಳಿ ಅಂದರೆ ಎಲ್ಲರೂ ಏನು ಕಷ್ಟ ಹೇಳಿದ್ರು ಗೊತ್ತೇ? 3 ತಿಂಗಳಾಯ್ತು ಹಾಕೊಂಡು ದುಡ್ಡು ಬಂದಿಲ್ಲ, ಅದೇನು ನೋಡಪ್ಪ ಅಂದರು. ಭಗವಂತ ಅಂದ, ನನ್ನ ಅಕೌಂಟೇ ನಿಂತೋಗದೆ, ನಿಮ್ಮ ಅಕೌಂಟಲ್ಲಿ ನೋಡೋಣ. ನಾನು ಸರ್ಕಾರ ನನ್ನ ಅಕೌಂಟ್ ಮೇಲೆ ಕಣ್ಣು ಹಾಕೋ ಕೂತದೆ, ನಿಮ್ಮ ಅಕೌಂಟ್ ನಾವೇನು ಮಾಡೋಕ್ಕಾದದು ಅಂದರು. ಅದಕ್ಕೆ ನಮ್ಮ ಆಸೆ ಬೆಳೆದಷ್ಟದೆ, ಆದರೆ ಯೋಗ್ಯತಾನುಸಾರ ಫಲ ಸಿಗ್ತದೆ. ಒಳ್ಳೆಯದಾಗಲಿ. ನೋಡಿ, ಚಂದ್ರಹಾಸೆ ಸತ್ಯವ್ರತನ ಧರ್ಮಪತ್ನಿ. ನೋಡಿ, ಗಂಡ ಮಾತಾಡಿದ್ಕೆ ಹೆಂಡ್ತಿಗೆ ಯಾಕೆ ಶಿಕ್ಷೆ ಅಂತ ಕೇಳ್ತೀವಿ. ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡ್ತಿಗೆ ಪಾಲು ಬರ್ತದೆ. ಕೆಲವು ಸಲ ಕುಟುಂಬ ಅಂತ ಬಂದಾಗ ಸತಿಪತಿಗಳು ಒಂದು ಲೆಕ್ಕ, ಒಂದೇ ಲೆಕ್ಕ. ಅವರು ಗಂಡ ಹೆಂಡ್ತಿ ಒಂದೇ ಲೆಕ್ಕ. ಪೂಜೆ ಕರೆದಾಗ ಬನ್ನಿ, ಅವ್ರ ಪತ್ನಿ ಬನ್ನಿ ಕೂತ್ಕೊಳ್ಳಿ, ಅವ್ರ ಯಜಮಾನ್ರು ನೀವಲ್ಲ ಸ್ವಾಮಿ, ನಮ್ಗೆ ದುಡ್ಡು ಕೊಟ್ಟು ಕರೆದಿರೋ, ನೀವು ಮಾತ್ರ ಪೂಜೆ ಮಾಡಿ ಅಂದ್ರ. ಬನ್ನಿ ಶ್ರೀಮತಿಯವರು ಬನ್ನಿ ಕೂತ್ಕೊಳ್ಳಿ ಅಂದರು. ಶ್ರೀಮತಿ ಮತ್ತು ಶ್ರೀ ಇಬ್ಬರು, ಎರಡೂ ಜೀವ ಎರಡೂ ದೇಹ ಒಂದಾಗಿ ಕುಳಿತಾಗ ಮಾತ್ರ ಒಂದೇ ಮನಸ್ಸಿಂದ ಪೂಜೆಗೆ ಬೆಲೆ. ಅದು ಅಪ್ಪ ಇಲ್ಲಿ ಕಾಸು ಕೊಟ್ಟು ನನ್ನ ಕರ್ಸವ್ರನ್ನ ಆಡ್ತೀನಿ, ನೀನು ಯಾಕೆ ಆಡಿ ಸುಮ್ಮನೆ ಫ್ರೀಯಾಗಿ ಇತ್ತಾಗ ನೋಡು, ಗಲಾಟೆ ಮಾಡಿಗೇಡಿ, ಹುಷಾರು, ಸರಿಯಾಗಿ ನೋಡ್ಕವ ಅವನ ನಿಮ್ಮಂಗನವ ನೋಡು. ಏನು ಇವನಂತವ್ರು 4 ಜನ ಅಂಗನವಾಡಿ ಸೇರ್ಕೊಬಿಟ್ರೆ ಅವಮ್ಮ ಪ್ಯಾನ್ಗೆ ಹಗ್ಗ ಹಾಕ ಸತ್ತೋಯ್ತಾಳೆ ಗ್ಯಾರಂಟಿ. ಹುಷಾರಾಗಿ ನೋಡ್ಕವ, ಏನು ಆಡ್ತಾನೆ ಅಷ್ಟೊತ್ತಿಂದ ನೋಡ್ಕವನು. ನಿನಗೆ ಭಾಳ ಹಿಂಸೆ ಕೊಡ್ತಾನೆ ಕಣವ. ಏನಿಲ್ಲ, ಅವ್ನು ನಡುವಾಗ ಮೊಬೈಲ್ ಕೊಟ್ಬಿಡು, ಸುಮ್ಮನೆ ಕೂತ್ಕೊತಾನೆ ಅಷ್ಟೆ. ಅದೊಂದು ಕುಳಿತುಕೊಳ್ಳಿ. ಭಗವಂತನ ಶ್ರವಣ, ಕಥಾಶ್ರವಣ ಮಾಡು, ಪದ ವೈಕುಂಠಕ್ಕಿದು ನೋಡು. ಚಿಂತನೆ ಅಂತ ನೋಡಿ, ಎಲ್ಲಾರು ದೇವಸ್ಥಾನಕ್ಕೆ ಹೋದ್ರೆ, ಕಥಾಶ್ರವಣಕ್ಕೆ ಹೋದ್ರೆ ಮನಸ್ಸು ಕೆಟ್ಟ ಯೋಚನೆ ಮಾಡೋದಿಲ್ಲ. ಈ ಜಗತ್ತಲ್ಲಿ ನಾವು ದಿನ ಪಾಠ ಕಲಿಬೇಕು, ನೋಡ್ಬೇಕು. ಧರ್ಮರಾಯರಿಗೆ ಯಕ್ಷ ಪ್ರಶ್ನೆ ಕೇಳುವಾಗ ಒಂದು ಪ್ರಶ್ನೆ ಕೇಳದ್ನಂತೆ, ಈ ಪ್ರಪಂಚದಲ್ಲಿ ವಿಚಿತ್ರ ಯಾವುದು ಅಂತ ಕೇಳದ್ನಂತೆ. ವಿಚಿತ್ರ ಯಾವುದು? ಜನಗಳು ನೋಡ್ತೀಯಲ್ಲ ನೀನು, ವಿಚಿತ್ರ ಯಾವುದು?
ಅದಕ್ಕೆ ಧರ್ಮರಾಜ ಹೇಳಿದ್ರಂತೆ, ಬೆಳಕರಿತ್ಲೆ ಸಾವು ನೋಡ್ಬಿಟ್ಟು ಸಂದಕ್ಕೆ ನಾನೇ ಸೂರ ಅಂತ ಆಡ್ತಾರಲ್ಲ, ಅದೇ ವಿಚಿತ್ರ. ಬೆಳಗ್ಗೆ ಸಾವು ನೋವು ನೋಡ್ತೀವಿ, ಬೆಳಗ್ಗೆ ಬಡತನ ನೋಡ್ತೀವಿ, ಬೆಳಗ್ಗೆ ಅನ್ನಕ್ಕಿಲ್ದೆ ಅಲ್ಲಿರು ನೋಡ್ತೀವಿ, ಅವರೆಲ್ಲ ನೋಡ್ಬಿಟ್ಟು ನಾ ಶ್ರೇಷ್ಠ ಅಂತಾನೆಲ್ಲ ಮನುಷ್ಯ, ಅದು ವಿಚಿತ್ರ. ಅದೇ ವಿಚಿತ್ರ. ಅದಕ್ಕೆ ವಿಚಿತ್ರ ಆಗೋದು ಬೇಡ, ಸಚಿತ್ರರಾಗೋಣ. ಚಂದ್ರಹಾಸೆಗೆ ಗಂಡು ಶಿಶುವಿನ ಜನನ. ಬಟ್ಟೆಗಳು ಇಲ್ಲ ಅವಳ ಹತ್ರ. ಆ ಮಗುವನ್ನ ಸ್ವಚ್ಛ ಮಾಡಲಿಕ್ಕೆ ಬಟ್ಟೆ ಇಲ್ಲ. ಎಂಥ ಸ್ಥಿತಿ ಬಂದಿದೆ ಈಗ. ಹೊತ್ತು ತಂದು ಗಂಟೆ ಎಲ್ಲೋ ಐತೋ. ಇವಳು ಓಡ್ ಬಂದ್ಲು ಹುಲಿಗೆದ್ರಿ. ಅವನಲ್ಲಿ ಕಾಡಲ್ಲಿ ಹುಡುಕ್ತಿದ್ದ ಅಂತ ದಾರಿ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ. ಆ ಮಗುವನ್ನ ಸ್ವಚ್ಛಗೊಳಿಸ್ಲಿಕ್ಕೆ ಬಟ್ಟೆಯೂ ಇಲ್ಲ. ಅಳ್ತಾಳೆ. ಆ ಕರಳ ಬಳ್ಳಿ ಕತ್ತರಿಸ್ಬೇಕಲ್ಲ, ಮಗು ಹುಟ್ಟಿದಾಗ ಚೂಪಾದ ಕಲ್ಲಿಂದ ಕತ್ತರಿಸ್ಕೊಂಡ್ಲಂತೆ ತನ್ನ ಕರಳ ಬಳ್ಳಿಯನ್ನ ಆ ತಾಯಿ. ರಕ್ತ ಬರಿದು ನಿಶಕ್ತಳಾಗಿದ್ದರೂ ಆ ಮಗುವನ್ನು ಎತ್ಕೊಂಡ್ಲು. ಅವಳ ದೇಹದ ಮೇಲೆ 2 ಆಭರಣ ಇದ್ದಿದ್ದು, ಒಂದು ಮಾಂಗಲ್ಯ, ಒಂದು ಸೊಗಸಾದ ಮೂಗುತಿ ಇತ್ತು. ಅದು ರಾಜಮಾತೆ ಅಂದ್ರೆ ಮಹಾರಾಣಿ ಮಾತ್ರ ಧರಿಸುವಂತ ಮೂಗುತಿ. ಅದು ನೋಡಿದ್ರೆ ಇವರೇ ಮಹಾರಾಣಿ ಅಂತ ಕುಂಡಿರ್ಬೇಕು. ಆಗಿರುವಾಗ ಈ ಶನೇಶ್ವರ ನೋಡ್ದ, ಈಗ ಅವಳ ಮೂಗುತಿ ಇದೆ. ಆ ಮೂಗುತಿ ಇದ್ರೆ ಯಾರಾದ್ರೂ ಇವಳು ಮಹಾರಾಣಿ ಅಂತ ಗುರುತಚ್ಚುತ್ತಾರೆ. ಅದನ್ನೇನಾದ್ರೂ ಮಾಡಿ ಅಪರಿಸಬೇಕು ಅಂತೇಳಿ ಹೇಗೆ ಬರ್ತಿದ್ದಾನೆ ಭಗವಂತ. ಸಾಮಾನ್ಯನಾದ ಒಬ್ಬ ಬ್ರಾಹ್ಮಣನ ವೇಷ ತೊಟ್ಟು ಬರ್ತಾ ಇದ್ದಾನೆ. ಶಿವನ ಸ್ಮರಣೆ ಮಾಡ್ತಾ, ಶಂಭೋ ಮಹಾದೇವ ಸಲಹೋ, ಶಂಭೋ ಮಹಾದೇವ, ಶಂಭೋ ಮಹಾದೇವ ಸಲಹೋ, ಶಂಭೋ ಮಹಾದೇವ. ಕೈಲಾಸವಾಸ ಭಸ್ಮಾಂಗಭೂಷಿತ, ಕೈಲಾಸವಾಸ ಭಸ್ಮಾಂಗಭೂಷಿತ, ಶಂಭೋ ಮಹಾದೇವ ಸಲಹೋ, ಶಂಭೋ ಮಹಾದೇವ, ಶಂಭೋ ಮಹಾದೇವ ಸಲಹೋ, ಶಂಭೋ ಮಹಾದೇವ. ವಿಪ್ರೋತ್ತಮ ರೂಪದಲ್ಲಿ ಬಂದು, ಅಮ್ಮ ಯಾರಮ್ಮ ನೀನು ಮಹಾರಾಣಿ? ಒಳ್ಳೆ ಮಗನನ್ನ ಪಡೆದಿದ್ದೀಯಮ್ಮ. ಸೇವಂತಳಾಗು, ಶ್ರೇಷ್ಠಳಾಗು, ನಿನ್ನ ಮಗ ದೀರ್ಘಾಯುಷ್ವಂತನಾಗಲಿ. ಅಮ್ಮ ನಿನಗೆ ಆಶೀರ್ವಾದ ಮಾಡಿದ್ದೇನೆ. ನಿನಗೆ ಪುತ್ರೋತ್ಸವ ಆಗಿದೆ. ನಾನು ವಿಪ್ರೋತ್ತಮ ರಾಜಮಾತೆ, ನೀನು ನನಗೆ ಗೊತ್ತು. ಅಮ್ಮ ಈ ಸಂದರ್ಭದಲ್ಲಿ ಯಾರಾದರೂ ನಿಮ್ಮ ಅರಮನೆಗೆ ಬಂದ್ರೆ ಬೇಕಾದಂತ ಬಳುವಳಿಗಳನ್ನ, ಉಡುಗೊರೆಗಳನ್ನ ಕೊಡ್ತಿದ್ರಿ ನೀವು. ಈಗ ನಾನು ಬಂದಿದ್ದೇನೆ, ನನಗೇನಾದ್ರೂ ಕೊಡಮ್ಮ. ಆ ಚಂದ್ರಹಾಸೆ ಬಿಕ್ಕಿ ಬಿಕ್ಕಿ ಹೇಳ್ತಿದ್ದಾಳೆ, ವಿಪ್ರೋತ್ತಮ ಕೊಡಲೇನು ಉಳಿದಿರುವುದು ನನ್ನ ಬಳಿ, ಈ ಜೀವ ಒಂದ ಹೊರತುಪಡಿಸಿ. ಏನ್ ಕೊಡ್ಲಪ್ಪ ನಾನು? ನನ್ನ ಪತಿ ಕಾಡಲ್ಲಿ ಎಲ್ಲಿ ಅಲಿತಿದ್ದಾರೋ, ನಾನು ಘೋರ ಹೆಬ್ಬುಲಿಯ ಶಬ್ದಕ್ಕೆ ಎದುರಿ ಬಂದು ಇಲ್ಲಿ ಕುಳಿತಿದ್ದೇನೆ. ಈಗ ತಾನೇ ಅಡದ ಮಗುವಿಗೆ ಸ್ವಚ್ಛ ಮಾಡಲು ಬಟ್ಟೆ ಇಲ್ಲದೆ ಹೇಳ್ತಿದ್ದೇನಪ್ಪ. ನೀನು ಬಂದು ನನ್ನನ್ನು ಏನಾದ್ರೂ ಕೊಡುವಂತಿ. ಕೊಡುವ ಕಾತುರ ನನಗೆ, ಬೇಡುವ ನಿಷ್ಠೆ ನಿನಗೆ. ಕೊಡಲು ನನ್ನ ಬಳಿ ಏನಿದೆ ವಿಪ್ರೋತ್ತಮ? ಅದಕ್ಕೆ ಆ ಬ್ರಾಹ್ಮಣ ವೇಷದಲ್ಲಿದ್ದಂತ ಶನಿದೇವರು ಹೇಳ್ತಿದ್ದಾರಮ್ಮ, ಏನೂ ಇಲ್ಲ ಅಂತ ಯಾಕಮ್ಮ ಅಂತಿ? ಅದು ನೋಡು ನಿನ್ನ ನಾಸಿಕದಿ ಒಡೆಯುತ್ತಿದೆ ಪಳಪಳನೆ ಮೂಗುತಿ. ಏನೂ ಇಲ್ಲ ಅಂತ ಯಾಕಮ್ಮ ಅಂತಿ? ನೋಡಿ ನಿನ್ನ ಮೂಗಲ್ಲಿ ಹೇಗೆ ಪಳ 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 ಅಂತ ಮೂಗುತಿ ಒಳೆಯುತ್ತಿದೆ, ಅದನ್ನೇ ಕೊಡು. ಮರೆತಿದ್ದೆ ಸ್ವಾಮಿ, ಮರೆತಿದ್ದೆ ಮರೆತು ಬಿಟ್ಟಿದ್ದೆ. ಕಟ್ಟಿಕೊಂಡ ಪತಿಯೇ ದೂರ ಆಗಿರುವಾಗ, ಕಡುಕಟ್ಟಕ್ಕೀಡಾಗಿರುವಾಗ, ನಾಡ ಬಿಟ್ಟು ಕಾಡಿಗೆ ಬಂದಿರುವಾಗ ಈ ಆಭರಣದಿಂದ ಏನು ಪ್ರಯೋಜನ ಅಂತೇಳಿ ಆ ಮೂಗುತಿಯನ್ನು ಬಿಚ್ಚು ಭಗವಂತನ ಕೈಗಿತ್ತಳು. ದಾನಗೈದಳು ಸತ್ಯವ್ರತನ ಪತ್ನಿ ಚಂದ್ರಹಾಸೆ. ಮೂಗುತಿಯ ವಿಪ್ರೋತ್ತಮನಿಗೆ ತ್ರಿಕರ್ಣ ಶುದ್ಧಿಯಿಂದ ಫಲಾಪೇಕ್ಷತೆಯಿಲ್ಲದೆ ಏಕಮನದಿಂದ ಬಿಚ್ಚಿತ್ತಳು ಮೂಗುತಿಯ. ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ. ಮೂಗ್ಬಟ್ಟು ಹೆಂಗದೆ, ಚೆನ್ನಾಗದೆ, ಈ ಡಿಸೈನ್ ಸಿಕ್ಕದೋ ಇಲ್ವೋ ಕೇಳ್ತವನೆ ಕೊಟ್ಟು, ಇವೆಲ್ಲ ಯೋಚನೆ ಮಾಡಬಾರ್ದು. ದಾನ ಮಾಡುವಾಗ, ದೇವ್ರಿಗೆ ಪೂಜೆ ಮಾಡುವಾಗ
ಯೋಚನೆ ಮಾಡಬಾರ್ದು. ಮೊನ್ನೆ ಯಾರೋ ತಾಯಿ ಮಂಡ್ಯ ಪೇಟೆ ಬೀದಿ ಎಲ್ಲ ಸುತ್ತವಳೆ. 1 ಗಂಟೆ ನೋಡಿದೆ ನಾನು, ತಗೋಯ್ತ ಏನವ ಹುಡುಕ್ತಿ, ನಮಸ್ಕಾರ ದಾಸರು, ಏನು ಹುಡುಕ್ತಾ ಇದೆಯಲ್ಲ ಅಂದೆ. ಸೀರೆ ಹುಡುಕ್ತಾವನ್ ಸ್ವಾಮಿ. ಸೀರೆ ಇಷ್ಟೊಂದು ಅಂಗಡಿಯವೇ, ತಗೋ. ಅಯ್ಯೋ 60 ರೂಪಾಯಿಗೆ ಒಂದು ಸೀರೆ ಬೇಕು, ಎಲ್ಲೂ ಇಲ್ಲ ಅಂದ್ರು. 60 ರೂಪಾಯಿನ ಸೀರೆ ಅದ್ಯಾಕವ್ವ ಅಂದೆ. ನಮ್ಮೂರು ಪಡ್ಲಮ್ಮಂಗೆ ಅರಕೆ ಕಟ್ಕೊಬಿಟ್ಟಿದೆ, ಸೀರೆ ಉಡಿಸ್ತೀನಿ ಅಂತ. ಹೆಂಗೂ ನಾವು ಕೊಡೋದು ಉಡ್ಸೋದಿಲ್ವಲ್ಲ, ಚಿಕ್ಕ ತಗೋ ಕೊಟ್ಬಿಡ್ತೀನಿ, ಶಾಸ್ತ್ರ ಅಲ್ವೇ ಅಂತ. ಪಡ್ಲಮ್ಮ ಕೇಳಿದ್ಲೆ ಸೀರೆ ಉಡ್ಸು ಅಂತ. ಇಲ್ಲ ಅರಕೆ ಕಟ್ಕೋವಾಗೆ ಯೋಚನೆ ಮಾಡ್ಬೇಕಾಯ್ತು. ಬರೀ 100 ರೂಪಾಯಿ ಉಡ್ಸೋಕೆ ಯೋಚನೆ ಮಾಡ್ತಾನೆ ನಿಂತುಬಿಟ್ರೆ, ಅರಕೆ ಕಟ್ಕೊಂಡ್ಮೇಲೆ ತೀರ್ಸ್ಬೇಕಪ್ಪ. ತೀರ್ಸುವಾಗ 100 ಯೋಚನೆ ನಮ್ಮದು ಅಲ್ಲ. ಅದಕ್ಕೆ ಯಾವತ್ತೂ ಕೂಡ ಆಲೋಚನೆಗಳು ಸರಿಯಾಗಿರ್ಬೇಕು. ದೇವ್ರು ಬೇಡು, ಅರಕೆ ಕಟ್ಕೋ, ಇದ್ಯಾವುದು ನಿರ್ಧಾರ ಅಲ್ಲ ನಮ್ಮಲ್ಲಿ. ಅದು ಬಿಟ್ಟು ನಾವೇನು ಮಾಡ್ತೀವಿ, ಅರಕೆ ಕಟ್ಕೊಂಡ್ಬಿಟ್ಟು ಆಮೇಲೆ ಒದ್ದಾಡ್ಬಿಡೋದು. ಅಯ್ಯೋ ಏನಪ್ಪ ಹೆಂಗಪ್ಪ ತೀರ್ಸೋದು, ಕಟ್ಕೊಂಡ್ಬಿಟ್ಟೆ, ಇನ್ನು ದುಡ್ಡೆಲ್ಲಿ ತರೋದು, ಹಿಂಗೆಲ್ಲ ಯೋಚನೆ ಮಾಡೋದು ಪ್ರಾರಂಭ ಮಾಡ್ಬಿಡ್ತೀವಿ. ಅದಾಗಬಾರ್ದು. ನೋಡಿ, ಚಂದ್ರಹಾಸೆ ತಾನೇ ದುಃಖದಲ್ಲಿದ್ದಾಳೆ, ಅನಾಥಳಾಗಿ ಮಗುವನ್ನು ನಡೆದಿದ್ದಾಳೆ. ಆದರೂ ಕೂಡ ತಾಯಿ ತ್ರಿಕರ್ಣ ಸುದ್ದಿಯಿಂದ ಏಕೋ ಮನಸ್ಸಿನಿಂದ ಆ ಮೂಗುತಿ ತೆಗೆದು ಕೈ ಕೊಟ್ಟರೆ ಭಗವಂತ ಅಂದುಕೊಂಡ, ಅಬ್ಬಬ್ಬಾ ಎಂಥ ಭಕ್ತಿವಂತಳು ಈ ಚಂದ್ರಹಾಸೆ. ಇರಲಿ, ಇವರ ಧರ್ಮನಿಷ್ಠೆ ಲೋಕಕ್ಕೆ ಗೊತ್ತಾಗಬೇಕು. ಸುಮ್ಮನೆ ಕಾಡ್ತಿಲ್ಲ ಭಗವಂತ, ಲೋಕಕ್ಕೆ ಗೊತ್ತಾಗಬೇಕು. ಹಾಗೆ ಬಿಟ್ಟು ಹೊರಟ್ರೆ ಇತ್ತ ಆ ಸತ್ಯವ್ರತ ಹೇಗೋ ಪತ್ತೆ ಹಚ್ಚಿ ಬಂದು ನೋಡ್ತಾನೆ. ಬಂದು ನೋಡಿದರೆ ಆ ಸ್ಥಳದಲ್ಲಿ ಪತ್ನಿ ಇಲ್ಲ. ಇಲ್ಲೇ ಇದ್ಲಲ್ಲ, ಇನ್ನೆಲ್ಲೋ ಮುಂದಿರ್ಬೋದು ಅಂತ ಹುಡುಕ್ತಾ ಬರ್ತಿದ್ರೆ ಈ ಚಂದ್ರಹಾಸೆ ಹುಟ್ಟಿದ್ದ ಸೀರೆಯನ್ನರ್ಧ ಹರಿದು ಬರ್ತಾ ಇದ್ದಾಳೆ. ಮಗುವನ್ನು ಎದೆಗೌಚಿಕೊಂಡು, ಕಂದ ಏನು ಕರ್ಮವ ಮಾಡಿ ಜನಿಸಿದೆ ನನ್ನ ಒಡಲಲ್ಲಿ ಕಂದ, ಏನು ಕರ್ಮವ ಮಾಡಿ ಜನಿಸಿದೆ ನನ್ನ ಒಡಲಲ್ಲಿ ಕಂದ, ಈ ಪರಿಯ ವೇದನೆಯು ಹುಟ್ಟಿದ ಕ್ಷಣ ನಿನಗೆ, ಏನು ಕರ್ಮವ ಮಾಡಿ ನಿನ್ನ ಒಡಲಲ್ಲಿ ಜನಿಸಿದೆ ಕಂದ. ಮಗುವ ಎದೆಗೆ ಅವಚಿ ರಕ್ತ ಮೆತ್ತಿದ ವಸ್ತ್ರವ ಸುತ್ತಿ ಬರುತ್ತಿಹಳ ಮಹಾರಾಜನ ಸತಿಯು ಕಾಡಿನೊಳಗೆಲ್ಲೋ ಶನಿದೇವ ಮಹಾದೇವ ಕಾಪಾಡಬೇಕು ಮಹಾನುಭಾವ ದೇವ ಶನಿದೇವ. ಆ ರಾಣಿ ಬರ್ತಿದ್ರೆ ಅದೇ ದಾರಿಯಲ್ಲಿ ಒಂದು ಬಂಡೆ ಮೇಲೊಂದು ಪುಟ್ಟದ ಗುಡಿಸಲು. ಆ ಗುಡಿಸಲಿನಲ್ಲಿ ಒಬ್ಬ ಎಲ್ಲಯ್ಯ ಅಂತೇಳಿ, ಅವನ ಕೆಲಸ ಏನು ಅಂದ್ರೆ ಕಳ್ಳತನ ಮಾಡೋದು. ಅವನೇನು ಮಾಡ್ತಿದ್ದ ಅಂದ್ರೆ ದಾರಿ ಹೋಕರ್ನ ಅಡ್ಡಗಡ್ತಿದ್ದ. ಏನ್ ಮಾಡ್ತಿದ್ದ, ಕಲ್ಲು ದೊಣ್ಣೆ ಕೈಯಲ್ಲಿಡ್ದು ಕಂಡವರೆಲ್ಲ ಬುಂಡೆ ಹೊಡೆದು, ಕಲ್ಲು ದೊಣ್ಣೆ ಕೈಯಲ್ಲಿಡ್ದು ಕಂಡೋರ ಬುಂಡೆ ಹೊಡೆದು ಕರೆಯುತ್ತಿದ್ದ ಕಳ್ಳನೋ ಎಲ್ಲಯ್ಯ, ಕರೆಯುತ್ತಿದ್ದ ಕಳ್ಳನೋ ಎಲ್ಲಯ್ಯ. ಸಂಚು ಮಾಡಿ ವಂಚು ಹಾಕಿ ಕಾಯುತ್ತಿದ್ದನೋ, ಸಂಚು ಮಾಡಿ ವಂಚು ಹಾಕಿ ಕಾಯುತ್ತಿದ್ದನೋ, ಬಂದವರ ಬಿಲ್ಲು ಬುರುಡೆ ಬಿಚ್ಚುತ್ತಿದ್ದನೋ. ಎಲ್ಲಯ್ಯ ಎಲ್ಲಯ್ಯ ಕಳ್ಳರ ನಾಯಕ ಎಲ್ಲಯ್ಯ, ಎಲ್ಲಯ್ಯ ಕಳ್ಳರ ಎಲ್ಲಯ್ಯ. ಅವನು ದೂರದಲ್ಲೇ ನೋಡ್ದ, ಯಾರೋ ಬರ್ತಿದ್ದಾರಲ್ಲ, ಅವ್ರು ಹೊಡಿಬೇಕು, ಅವ್ರ ಮೈ ಮೇಲೆ ಆಭರಣ ಇದ್ರೆ ದೋಚಬೇಕು ಅಂತೇಳಿ ಹೊಂಚು ಹಾಕಿ ಸಂಚಿನಿಂದ ನೋಡ್ತಾನೆ. ಹತ್ರ ಬರ್ತಿದ್ದಂತೆ
ಕೈಯಲ್ಲಿ ವಸ್ತ್ರ, ಅದಕ್ಕೆ ರಕ್ತ ಮೆತ್ತಿದೆ. ಕಾಲೆಳೆದು ಬರ್ತಿರುವಂತ ಸಾಯಿಗಳನ್ನ ಕಂಡು ಅನ್ಕೊಂಡ, ಛೇ 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 ಛೇ, ಇದ್ಯಾರಿದು? ದೇಹದ ತುಂಬೆಲ್ಲ ರಕ್ತದ ಕಲೆಗಳು, ಯಾರೋ ಬರ್ತಿದ್ದಾಳಲ್ಲ ಅಡ್ಡಗಟ್ಟಿ. ಯಾರು ನೀನು? ಇವನ ರೂಪ ನೋಡಿ ಬೆಚ್ಚಿದ್ಲಂತೆ ಆ ಚಂದ್ರಹಾಸೆ. ಅಣ್ಣ ಅನ್ಲು. ಯಾವಾಗ ಅಣ್ಣ ಎಂದಳೋ ಕಳ್ಳನ ಮನಸ್ಸಿನಲ್ಲಿ ಕರುಣೆಯ ರಸ ಉಂಟಾಯಿತು. ಮಹಾ ಕಂಡು ಬೆಚ್ಚಿ ಬಿದ್ದರು ಕೆಲವರು, ನನ್ನ ಈ ಕಪ್ಪು ರೂಪ ಕಂಡು ಮೂರ್ಛೆ ಹೋದರು ಕೆಲವರು, ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರು ಕೆಲವರು. ನೀನು ಮಾತ್ರ ಅಣ್ಣ ಎಂದು ಬಿಟ್ಟೆ ಎಲ್ಲ ತಂಗಿ. ಯಾರಮ್ಮ ನೀನು? ನಿನ್ನ ನಾಮಾಂಕಿತವೇನು? ಅದಕ್ಕೆ ಇವಳು ಅಂದ್ಕೊಂಡ್ಲು, ಎಲ್ಲಿಯ ಚಂದ್ರನ ಹೋಲಿಕೆ, ಎಲ್ಲಿಯ ಮಹಾರಾಣಿ? ಎತ್ತ ಮಗುವಿಗೆ ತುಂಡು ಬಟ್ಟೆ ಗತಿ ಇಲ್ಲದ ನಾನು ಅಂತ ಉತ್ತಮ ಹೆಸರಿಟ್ಟುಕೊಂಡೇನು ಪ್ರಯೋಜನ? ಅಪ್ಪ, ಉಡುವ ವಸ್ತ್ರವೇ ಕಲ್ಮಶದಿಂದ ತುಂಬಿ ತುಳುಕಾಡುತ್ತಿದೆ. ಅದಕ್ಕೆ ನನ್ನ ಹೆಸರು ಕಶ್ಮಲೆ. ಅಮ್ಮ, ನನ್ನ ನಿಜ ವಿಚಾರ ಕೇಳು. ದಾರಿ ಹೋಕರ ಅಡ್ಡಗಟ್ಟಿ ಕಳ್ಳತನ ಮಾಡಿ ಅವರ ದೋಚೋದೇ ನನ್ನ ಕೆಲಸ. ಆದ್ರೆ ನೀನು ಮಾತ್ರ ಇವತ್ತು ನನ್ನ ಮನಸ್ಸನ್ನ ದೋಚಿಬಿಟ್ಟೆ ಕಣಮ್ಮ. ಬಾ ತಾಯಿ, ಬಾ, ಈ ಹಸು ಮಗುವನ್ನು ಎತ್ಕೊಂಡು ಎಲ್ಲಿಗೂ ಹೋಗ್ತಿ, ನಿನಗೆ ನಾನು ಆಶ್ರಯ ಕೊಡ್ತೀನಿ ಅಂತೇಳಿ ಆ ಕಳ್ಳ ಚಂದ್ರಹಾಸೆಯನ್ನು ತನ್ನ ಗುಡಿಸಲಿಗೆ ಕರ್ಕೊಂಡು ಬಂದ. ಗುಡಿಸಲಲ್ಲಿ ಚಂದ್ರಹಾಸೆಗೆ ಕಳ್ಳ ಎಲ್ಲಯ್ಯ ಎಲ್ಲಮ್ಮ ಇಬ್ರು ಆಶ್ರಯ ಕೊಟ್ಟು ಆ ಮಗುವನ್ನ ಸಾಕ್ತಾ ಇದ್ದಾರೆ, ಆ ಮಗುವನ್ನ ಸೇವೆ ಮಾಡ್ತಾ ಇದ್ದಾರೆ. ಇತ್ತ ಕಡೆ ಸತ್ಯವ್ರತ ಚಂದ್ರಹಾಸೆ ಅರಸುತ ಬಂದನು ರಾಜ. ಅರಸ ಬಂದು ನೋಡ್ತಾನೆ, ತಾರೆಯ ಮರದ ಕೆಳಗೆ ರಕ್ತದ ಕಲೆ. ಮಗುವನ್ನು ಅಡದಂತ ಚಂದ್ರಹಾಸೆಯ ದೇಹದಿಂದ ಹೊರಬಿದ್ದ ರಕ್ತವನ್ನು ನೋಡಿ ದಪ್ಪನೆ ಬಿದ್ದ. ಚಂದ್ರಹಾಸೆ, ಯಾವ ಪ್ರಾಣಿ ಕಚ್ಚಿಕೊಂಡಿತೋ, ಯಾವ ಕ್ರೂರ ಮೃಗದ ಬಾಯಿಗೆ ಬಲಿಯಾದೆಯೋ? ಅರಸಿ ನನ್ನರಸಿ ಚಂದ್ರಹಾಸೆ, ಚಂದ್ರಹಾಸೆ. ಏ ಶನೇಶ್ವರ, ಕರಪಿಡಿದೆಲ್ಲ ನಂಬಿ ಬಂದ ಸತಿಮಣಿ ಕ್ರೂರ ಮೃಗ ಬಾಯಿಗೆ ತುತ್ತಾದಳೆ. ಸಲಹುವರಾರು ಸಲಹುವರಾರು ನಿನ್ನ ಭಕ್ತರ. ದುಃಖದಿಂದ ಆ ಸತ್ಯವ್ರತ ಗೋಳಾಡ್ತಿದ್ದಾನೆ. ಕಾಯುವ ದೇವನು ವಿರೋಧಿಯಾದೋಡೆ ಕಾಯುವರಾರೋ ಶಿತೆಯೊಳಗೆಂಬ. ಕಾಯುವ ದೇವನೇ ಕಡುಹಿರಿಯಾದರೆ ಕಾಯುವರಾರು ಶಿತೆಯೊಳಗೆಂಬ. ಸಲಹುವರಾರು ಶಿತೆಯೊಳಗೆಂಬ. ಪರಿಬಾಧೆಯ ನನಗಿದ್ದೆಯ ದೇವ ಶನಿದೇವ ಮಹಾನುಭಾವ ಹೊರೆಯೋ ದೇವಾ. ಈ ಪರಿಬಾಧೆಯ ನನಗಿದ್ದೆಯ ದೇವ ಕೃಪೆಯನ್ನು ತೋರೋ ಮಹಾನುಭಾವ. ಶತಿಮಣಿ ದೂರಾದಳು
ಕಾಯುವ ದೇವತೆ ಕೋಪಗೊಂಡರೆ ಕಾಯುವರಾರೆಮ್ಮ ಶಿತೆಯೊಳಗೆ ದೇವಾ 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 ದೇವಾ. ಅಲೆದು 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 ಆ ಸತ್ಯವ್ರತ ಮಹಾರಾಜ ಎಲ್ಲಿಗೆ ಬಂದ? ಕಾಡನ್ನ ದಾಟಿ ಬಂದ. ಅಲ್ಲೊಂದು ಸ್ಮಶಾನ. ಆ ಸ್ಮಶಾನದಲ್ಲಿ ಎಣದ ಸುತ್ತ ಇಟ್ಟಿದ್ರಲ್ಲ ಎಣದಕ್ಕಿಯನ್ನ, ಹಸಿವನ್ನು ಸಹಿಸಲಾಗದೆ ಎಣದಕ್ಕಿಯನ್ನವನ ತಿಂತ ಇದ್ದಾನೆ. ದುಃಖ ಮುಗಿಲ್ ಮುಟ್ಟಿದೆ. ಸುರಭೋಜನವನುಂಡರಸಗೆ ಎಣದಕ್ಕಿ ಅನ್ನವಾಯಿತೆ, ಎಣದಕ್ಕಿ ಅನ್ನವಾಯಿತೆ. ಎಷ್ಟು ಮೃಷ್ಟಾನ್ನವನ್ನು ಸೇವಿಸ್ತಿದ್ದಂಥ ರಾಜ, ಅವನಿಗೆ ಎಣದಕ್ಕಿ ಅನ್ನವಾಗಿದೆ. ಆಗ ಆ ಸ್ಮಶಾನ ಕಾಯೋರು ಬಂದು, ನಾವು ತೆಗೆದುಕೊಳ್ಬೇಕಾಗಿದ್ದಂಥ ಹಣವನ್ನ ಬಟ್ಟೆನ ನೀ ದೋಚುತ್ತಿದ್ದೀಯಾ ಅಂತೇಳಿ ಮನ ಬಂದಂತೆ ಹೊಡೀತಾರೆ ಅವನಿಗೆ, ಸತ್ಯವ್ರತನಿಗೆ. ರಾಜನೆಂಬ ಗುರುತಿಲ್ಲ, ಅವನ ದೇಹ ಕುರೂಪ. ಅವನಿಗೆ ಹೊಡೆಯುತ್ತಾರೆ. ಪೆಟ್ಟು ಸಹಿಸಲಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಬಂದು ಬೀದಿ ಬೀದಿ ಭಿಕ್ಷೆ ಬೇಡುವ ಗೊರವನಾಗಿದ್ದಾನೆ. ಇತ್ತ ಕಳ್ಳರ ಎಲ್ಲಯ್ಯನ ಮನೆಯಲ್ಲಿ ಚಂದ್ರಹಾಸೆ ಆಶ್ರಯ ಪಡೆದಿದ್ದಾಳೆ. ಶನಿದೇವರ